ಸುಮಾರಷ್ಟು ರಾಣಿ ಇರ್ಬೋದು, ಇವತ್ತು ಭೀಮಾ ಇರ್ಬೋದು, ಬಹಳಷ್ಟು ಸಿನಿಮಾಗಳು ಏನೇನು ಸಿನಿಮಾಗಳು ಏನೇನು ಹಿಟ್ ಆಗಿದೆಯೋ ಆ ಸಿನಿಮಾಗಳಿಗಿಂತ ಇನ್ನೂ 1:2 ಆಗುತ್ತೆ ಜನ. ಅವ್ರ ಜೊತೆ ಇರೋದು ರಾಮ, ಧರ್ಮೋ ರಕ್ಷತಿ ರಕ್ಷಿತ. ಅದಕ್ಕೆ ಕಿರಣ್ ರಾಜು ಇವಾಗ ಸಿಕ್ಕಿದ್ರು ನನಗೆ, ಹೇಳ್ತಿದ್ರು ಇನ್ನೊಂದು 10 ದಿನ ಮುಂಜಾನ ಹೇಗಿದ್ದೀರಾ ಅಂತ ಕೇಳಿದೆ. ಏನೇ ಟ್ವಿಸ್ಟ್ ಕೊಟ್ಟರು ಮೇಲೊಬ್ಬ ಡೈರೆಕ್ಟರ್ ಬೇರೆನೆ ಬರ್ತಿರ್ತಾನೆ. ಮೊದ್ಲೆಲ್ಲ ಈಗ ನಾವು ವಿಜೃಂಭಣಿ ಅವ್ರನ್ನೆಲ್ಲ ನಾವು ನೋಡೇ ಇಲ್ಲ. ನಮ್ಗೆ ಈಗಲೂ ಎಲ್ಲರೂ ಎದುರುಗಡೆ ಬಂದ್ರು ಭಯ ಆಗುತ್ತೆ. ಬಿಕಾಸ್ ಅಂದ್ರೆ ನಾವು ಇಂಡಸ್ಟ್ರಿಗೆ ಏನು ಕೊಟ್ವಿ ಅನ್ನೋದು ಇಂಪಾರ್ಟೆಂಟ್. ನಾವು ಚಿತ್ರರಂಗಕ್ಕೆ ಏನು ಕೊಟ್ವಿ ಅದು ನಮಗೆ ವಾಪಸ್ ಕೊಡುತ್ತೆ. ನಾವೇ ಏನು ಕೊಟ್ಟಿಲ್ಲ ಅಂದ್ರೆ ಅದು ಹೆಂಗ್ ವಾಪಸ್ ಕೊಡುತ್ತೆ. ಅವನು ಕಾಣಲ್ಲ, ಅವನು ಬರ್ದಿರೋ ಹಣೆ ಬರನು ಕಾಣಲ್ಲ. ಇವತ್ತೆಲ್ಲ ನಾಳೆ ಯಶ್ ಆಗ್ಬೋದು, ದರ್ಶನ್ ಸರ್ ಆಗ್ಬೋದು, ಸುದೀಪ್ ಸರ್ ಆಗ್ಬೇಕು ಅಂತ ಕನ್ಸ್ ಕಾಣೋದ್ರಲ್ಲಿ ತಪ್ಪಿಲ್ಲ. ಬಟ್ ಅವ್ರು ಆಗೋದಕ್ಕೆ ಎಷ್ಟು ಕಷ್ಟಪಟ್ಟಿದೆ. ಸರ್ ಈಸ್ ಎ ನಟೋರಿಯಸ್ ರೌಡಿ. ಏನ್ ಹೋಪ್ ಕ್ರಿಯೇಟ್ ಆಗಿದೆ ಜನಗಳಿಗೆ, ಅದು ರಾಣಿ ಮತ್ತೆ ಅದನ್ನ ಜಾಸ್ತಿ ಮಾಡ. ಹಾಯ್ ಹಲೋ ನಮಸ್ತೆ, ಕನ್ನಡ ಫಿಲ್ಮ್ ಲಾಜಿಗೆ ಸ್ವಾಗತ. ನಾನು ನಿಮ್ಮ ನೀರಜ್. ಇವತ್ತು ನಮ್ಮ ಜೊತೆ ರಾನಿ ಚಿತ್ರತಂಡ ಜೊತೆಗಿದೆ. ಸೊ ಡೈರೆಕ್ಟ್ ಹೇಳಿದ್ದಾರೆ ಅದನ್ನ ರಾನಿ ಅಂತಲೇ ಹೇಳ್ಬೇಕು ಅಂತ. ಸೊ ಏನಿದೆ, ಏನೆಲ್ಲ ಸಿನಿಮಾದಲ್ಲಿ ಏನೆಲ್ಲ ಸ್ಪೆಷಾಲಿಟಿ ಇದೆ ಅಂತ ಅವ್ರನ್ನ ಕೇಳ್ತಾ, ಜೊತೆಗೆ ಒಬ್ರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಇವ್ರು ಆಲ್ರೆಡಿ ನಮ್ಮ ಚಾನಲಲ್ಲಿ ಆಂಕರಿಂಗ್ ಮಾಡಿದ್ದಾರೆ, ಮತ್ತೆ ಅವ್ರನ್ನೇನು ಇಂಟ್ರೊಡ್ಯೂಸ್ ಮಾಡೋದು ಬೇಡ. ಸೊ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ, ಪಾಪ ಅವ್ರು ತಾಕೋ ಬೇಜಾರಲ್ಲಿದ್ದಾರೆ, ಅದರಷ್ಟು ಮಾಹಿತಿಗಳನ್ನ ತಗೊಂಡು ಹಂಗೆ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಇಬ್ಬರಿಗೂ ಕೂಡ. ಥ್ಯಾಂಕ್ ಯು ನೀರಜ್ ಸರ್. ಅಲ್ವಾ ಸರ್, ನಿಮ್ಗೆ ಇಂಟ್ರೊಡಕ್ಷನ್ ಬೇಕಾ ಸರ್? ಇಂಟ್ರೊಡಕ್ಷನ್ ಬೇಕಾ? ನನ್ನ ಹೆಸರು ನಿರಂಜನ್ ಅಂತ. ನಿರಂಜನ್ ಫಿಲಮಾಲಜಿ ಯೂಟ್ಯೂಬ್ ಚಾನಲ್. ನೀರಜ್ ನೋಡಿ, ಕ್ಲಾರಿಫಿಕೇಶನ್ ಮಧ್ಯದಲ್ಲಿ ಕೂತ್ಕೊಂಡು ಅದಕ್ಕೆ ಇವಾಗ ಅವರು ನಮ್ದು ರೋನಿ ಅಂದ್ರಲ್ಲ, ಬ್ಯಾಲೆನ್ಸ್ ಮಾಡ್ಬಿಟ್ರು. ಅದು ಆಯ್ತಲ್ಲ. ಹೌದಲ್ಲ ಸರ್? ಸರ್ ಹೇಳಿ. ತುಂಬಾ ಜನ ರೋನಿ ಅಂತ ಪ್ರೊನೌನ್ಸ್ ಮಾಡ್ತಾರೆ. ಅದು ರೋನಿ ಅಲ್ಲ. ಏನದು ರಾನಿ ಅಂದ್ರೆ? ರಾನಿ ಅಂದ್ರೆ ಇಂಗ್ಲಿಷ್ ಅಲ್ಲಿ ಮೀನಿಂಗ್ ಬಂದು ರೂಲರ್ ಅಂತ. ಆ ಹೆಸರಿನ ಅರ್ಥ ರೂಲರ್ ಅಂತ. ರಾನಿ ಅಂತ ಅಂದ್ರೆ ಓಕೆ. ಯಾರಿಗೆ ಏನು ರೂಲ್ ಮಾಡಕ್ ಕೊಟ್ಟಿದ್ದಾರೆ ಹೀರೋ? ಸೊ ಇದರಲ್ಲಿ ಕಿರಣ್ ರಾಜ್ ಒಂದಿಷ್ಟು ರೂಲ್ ಮಾಡ್ತಾರೆ ಸಿನಿಮಾದಲ್ಲಿ. ಸೊ ಇಂಡಸ್ಟ್ರಿಯಲ್ಲೂ ರೂಲ್ ಮಾಡ್ತಾರೆ ಅನ್ನೋ ಒಂದು ಹೋಪ್ ಇದೆ ಅವ್ರ ಮೇಲೆ. ಸೊ ಅದಕ್ಕೆ ಆ ಒಂದು ಕ್ಯಾರೆಕ್ಟರ್ ಆ ಥರ ಬಿಲ್ಡ್ ಆಗಿದೆ. ಸೊ ಆ ರೀಸನ್ ಇಂದ ಆ ಕಥೆಯಲ್ಲಿ ಮತ್ತೆ ಸಿನಿಮಾದಲ್ಲಿ ಒಂದು ರೂಲ್ ಮಾಡೋದ್ರಿಂದ ಅದಕ್ಕೆ ರಾನಿ ಅಂತ. ರಾನಿ, ಆ ಟೈಟ್ಲ್ ಒಂದು ಎಲ್ಲಿ ಅದನ್ನ ಕ್ಯಾಪ್ಚರ್ ಮಾಡಿ, ಅಂದ್ರೆ ಆ ತರನೇ ಟೈಟ್ಲ್ ಬೇಕು ಅಂತ ಯಾಕೆ? ಆಕ್ಚುಲಿ ಈಗ ನಮ್ದು ಎರಡು ತರ ಇರುತ್ತೆ, ಕತೆ ಮಾಡಿ ಟೈಟ್ಲ್ ಮಾಡೋದು, ಟೈಟ್ಲ್ ಇಟ್ಕೊಂಡು ಕತೆ ಮಾಡೋದು ಅಂತ. ಇದು ಇನ್ನು ನನಗೆ ಸರಿಯಾಗಿ ನೆನಪಿಲ್ಲ, ಟೈಟ್ಲ್ ಫಸ್ಟ್ ಬಂತ ಕತೆ ಫಸ್ಟ್ ಬಂತ ಗೊತ್ತಿಲ್ಲ. ಬಟ್ ನೀವೇ ಮಾಡಿದ್ದು ನೆನಪಿಲ್ಲ. ನೆನಪಿಲ್ಲ ಅಂದ್ರೆ ಕಡಿಮೆ ಟೆನ್ಷನ್ ಕೊಡ್ತೀರಾ, ಯಾರು ನೆನ್ಪಿಟ್ಕೊಳ್ಳೋಣ. ಅದು 8 ಗಂಟೆ ಬಂದ್ರೆ 10 ಗಂಟೆಗೆ ಬಂದ್ಕೊಂಡು ಇವಾಗ ಬಂದಿಲ್ಲ ತಲೆ ತಿರ್ತಾವೆ. ಹೌದು, ಪಾಪ ಅವ್ರು ಸತ್ಯ ಹೇಳ್ಬಿಟ್ರೆ ಕಷ್ಟ ಆಗುತ್ತೆ ಸರ್ ಅವ್ರಿಗೆ. ನೆಕ್ಸ್ಟ್ ಇಲ್ಲ ಒಳ್ಳೆ. ಹೌದು, ಅವನೊಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಆಗಿ ಬಂದ್ಬಿಟ್ರು, ಮಂಜಣ್ಣ ಸೆಟ್ಟಿಗೆ ಬಂದ್ರೆ ಬೇರೆ ಎನರ್ಜಿ. ಶೂಟಿಂಗ್ ಸ್ಪಾಟ್ ಅಲ್ಲಿ ಎಲ್ಲರಿಗಿಂತ ಫಸ್ಟ್ ಶೂಟಿಂಗ್ ಕರೆಕ್ಟ್. ಇವಾಗ ಇಂಟರ್ವ್ಯೂಗೆ ಏನು ಅಂತಂದ್ರೆ ಇವತ್ತು ಆರ್ಡರ್ ಆಗಿದೆಯಲ್ಲ, ಒಂದಷ್ಟು ಮಳೆ ಅದು ಇದು, ವೀಕೆಂಡ್ ಲಾಂಗ್ ವೀಕೆಂಡ್ ಲೈಕ್ ಆ ತರ ಭಯ ಏನಂದ್ರೆ ಏನು ಶೂಟಿಂಗ್ ಲೇಟ್ ಆಗಿ ಬಂದ್ಬಿಡ್ತಾರಂತೆ, ಯಾರು ಮತ್ತೆ ಕೆಲಸ ಕೊಡಲ್ಲ ಅಂತ ಭಯ ಅಂತ. ಮಂಜಣ್ಣ ಶೂಟಿಂಗ್ ಆನ್ ಟೈಮಿಂಗ್, ಅದ್ರ ಬಗ್ಗೆ ಭಯ ಇಲ್ಲ ಬಿಡಿ. 200 ಸಿನಿಮಾ ಮಾಡಿದ್ರೆ 200 ಸಿನಿಮಾದ ನಿರ್ದೇಶನ ಪ್ರಮೋಷನ್ ಅಂದ್ರೆ ಇಲ್ಲ. ಎಲ್ಲ ಸಿನಿಮಾಗಳು ಪ್ರಮೋಷನ್ ಅಂದ್ರೆ ಎಲ್ಲ ಹುಡುಗಿರ್ನೇ ಅಂದ್ರೆ ಹೀರೋ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಹೀರೋಯಿನ್ಸ್ ಬೇರೆ ಬ್ಯಾಚ್. ಆ ವಿಷಯ ನಾನು ಕ್ಲಾರಿಫಿಕೇಶನ್, ಹೀರೋಯಿನ್ಸ್ ಇದ್ರೆ ಅವ್ರು ಬೇಗನೆ ಬರ್ತಾರೆ. ಇದು ನಿಮ್ಗೆ ವಿಷಯ ಕ್ಲಾರಿಫಿಕೇಶನ್. ಸಿನಿಮಾದಲ್ಲಂತೂ ಬೇಗ ಬರ್ತಾರೆ. ಹೀರೋಯಿನ್ಸ್ ಇದ್ದಾಗ ಬೇಗ ಬರ್ತಾರೆ. ಮಂಜಣ್ಣ ಹೌದು, ನಿಜವಾಗ್ಲು ಹೀರೋಯಿನ್ಸ್ ಇದ್ರೆ 1 hour ಬಿಫೋರ್. ಆಮೇಲೆ ಆಂಕರ್ ಚೇಂಜ್ ಮಾಡ್ಬಿಡ್ತಾರೆ. ಏನಮ್ಮ ಏನಮ್ಮ ಮಾತಾಡ್ಸ್ಕೊಂಡ್ ಕುತ್ಕೊಂಡ್ಬಿಡ್ತಾರೆ. ಹೌದು, ಪ್ರೀವಿಯಸ್ಲಿ ಏನ್ ಮಾಡ್ತೀರಾ ಬ್ಯಾಚುಲರ್ಸ್, ಏನ್ ಮಾಡಕ್ಕಾಗುತ್ತೆ? ಹೌದು, ಬ್ಯಾಚುಲರ್ಸ್ ಬೇರೆ. ಬ್ಯಾಚುಲರ್ಸ್ ಹೀರೋಯಿನ್ ಜೊತೆ ಮಾತಾಡ್ಬೇಕು. ಇದೆಲ್ಲ ವಿಷಯ ನಮ್ಗೆ ರಾನಿ ಸಿನಿಮಾ ಮಾಡೋದು ತುಂಬಾ ಜನ ಜೊತೆ. ರಾನಿ ಸಿನಿಮಾದಲ್ಲೇ ಗೊತ್ತಾಗಿಲ್ಲ, ಬೇರೆ ಯಾವ್ದು ಇಲ್ವಲ್ಲ. ಬಟ್ ಕ್ಯಾರೆಕ್ಟರ್ ಕತೆ ಡೈಲಾಗು, ನಾನು ಏನ್ ಮಾಡ್ಬೇಕು, ಹಿಂಗ್ ಮಾಡ್ಲಾ ಹಂಗ್ ಮಾಡ್ಲಾ, ಅದು ತುಂಬಾ ಡೆಡಿಕೇಶನ್. ಓಕೆ.
ಯಾವ ಟೈಪ್ ಆಫ್ ಜಾನರ್ ಅಂದ್ರೆ ಲೈಕ್ ಆಕ್ಷನ್ ಅಂತೂ ಕಾಣಿಸುತ್ತೆ, ಬಟ್ ಇದ್ರಲ್ಲಿ ಏನೋ ಬೇರೆ ಡಿಫ್ರೆಂಟ್ ತೋರ್ಸಕ್ ಜಾನರ್ ಅಂತ ಬಂದಾಗ ನೀವು ತುಂಬಾ ಕೇಳಿರ್ತೀರಿ, ಆಕ್ಷನ್ ಜಾನರ್, ಕಾಮಿಡಿ, ಫ್ಯಾಮಿಲಿ ಅಂತ, ಹಾರರ್ ಅಂತ ಇರುತ್ತೆ. ಇದು ಫ್ಯಾಮಿಲಿ ಆಕ್ಷನ್ ಜಾನರ್, ಮಿಕ್ಸ್ಡ್. ಇದು ಹೊಸದು. ಅಂದ್ರೆ ನಿಮ್ಗೆ ಆಕ್ಷನ್, ಮಾಸ್, ಎಲಿವೇಶನ್ ಎಲ್ಲ ಎಷ್ಟಿರುತ್ತೋ ಅಷ್ಟೇ ಇಮೋಷನ್ ಫ್ಯಾಮಿಲಿ ಆಡಿಯನ್ಸ್ಗೆ ಇದೆ. ನಿಮ್ಗೆ ಪೋಸ್ಟರ್ ಎಲ್ಲ ನೋಡ್ತಾ ಇದ್ದಾಗ ಕಿರಣ್ ರಾಜ್ ಅವರು ನಿಮ್ಗೆ ಪಕ್ಕಾ ಆಕ್ಷನ್ ಹೀರೋ ತರ ಕಾಣ್ತಾ ಇದ್ದಾರೆ. ಆಬ್ವಿಯಸ್ಲಿ ಅದೇ ತರ ಇನ್ನು 2 ಪೋಸ್ಟರ್ ಅಲ್ಲಿ ನಿಮ್ಗೆ ಕ್ಲಾಸ್ ಆಗಿ ಕಾಣ್ತಾ ಇದ್ದಾರೆ. ಸೊ ಅವರಲ್ಲಿ ಆ ಆಕ್ಷನ್ ಇದು ಇದೆ, ಅದ್ರ ಜೊತೆಲಿ ಅವರಿಗೆ ಫ್ಯಾಮಿಲಿ ಆಡಿಯನ್ಸ್ ತುಂಬಾ ಇದ್ದಾರೆ. ಸೊ ಅವ್ರನ್ನ ಡಿಸಪಾಯಿಂಟ್ ಮಾಡಬಾರ್ದು ಅಂತ ಬೇಸಿಕ್ ಸ್ಕ್ರಿಪ್ಟ್ ಇಂದ ಆಕ್ಷನ್ ಸಿನಿಮಾ ಇದ್ರ 6 ಫೈಟ್ ಇದೆ. ಪಕ್ಕಾ ಹುಡುಗರಿಗೆ, ಮಾಸ್ ಸಿನಿಮಾ ಇಷ್ಟಪಡೋರಿಗೆ ಎಕ್ಸ್ಟ್ರಾರ್ಡಿನರಿ ಫೈಟ್ಸ್ಗಳಿದೆ. ಬಟ್ ಕಿರಣ್ ರಾಜ್ಗೆ ಫ್ಯಾಮಿಲಿ ಆಡಿಯನ್ಸ್ ಏನಿದ್ದಾರೆ ಅವರಿಗೆ ಫ್ಯಾಮಿಲಿ ಜೊತೆಲಿ ಬಂದು ಕೂತ್ಕೊಂಡು ನೋಡುವಂತ ಎಮೋಷನ್ಸ್ಗಳಿದೆ. ಸೊ ಎಲ್ಲೂ ಯಾವುದೇ ವಲ್ಗಾರಿಟಿ ಇಲ್ಲದೆ ಡೀಸೆಂಟ್ ಆಗಿ ನೋಡುವಂತ ಸಿನಿಮಾ ಇದೆ. ಆ ಪ್ರೀವಿಯಸ್ ಬಡೀಸ್ ಮಾಡಿದ್ದೀವಿ ನೀವು. ಹೌದು, ಅದೇ ಈಗ ಆ ಟೀಮ್ ಕಂಟಿನ್ಯೂ ಆಗಿದೆ. ಐ ಮೀನ್ಸ್ ನೀವು ಅವ್ರ ಕಾಂಬಿನೇಷನ್, ನೀವಿಬ್ರು ಕಾಂಬಿನೇಷನ್. ಸೊ ಅಂದ್ರೆ ಮೇ ಬಿ ಈ ಸೆಕೆಂಡ್ ಕಾಂಬಿನೇಷನ್ ಇದೆಯಲ್ಲ, ಅದು ಈಸಿಲಿ ಎಲ್ಲರಿಗೂ ರ್ಯಾಪ್ ಬಿಲ್ಡ್ ಆಗಲ್ಲ, ಅಥವಾ ಮತ್ತೆ ಮಾಡೋದೇ ಇಲ್ಲ ಎಷ್ಟೋ ಜನ. ಅದು ನಿಮ್ಗೆ ಹೇಗೆ ಸಾಧ್ಯ? ಕಿರಣ್ ರಾಜ್ ಅವ್ರದ್ದು ಪ್ಲಸ್ ಪಾಯಿಂಟ್. ನಿಮ್ಗೆ ಕಿರಣ್ ರಾಜ್ ಜೊತೆ ಯಾರು ಕೆಲಸ ಮಾಡಿದ್ರು ನಿಮ್ಗೆ ಅಯ್ಯೋ ಸಾಕಪ್ಪ ಸವಸ ಅನ್ಸದೇ ಇಲ್ಲ. ನನಗೆ ಸುಮಾರು ಜನ ಫ್ರೆಂಡ್ಸ್ ಕಿರಣ್ ರಾಜ್ ಸ್ವಲ್ಪ ಆಟಿಟ್ಯೂಡ್ ಅಂತ ಹಂಗೆ ಹಿಂಗೆ ಅಂತ ಹೇಳಿದ್ದಾರೆ. ಅದ್ ಯಾಕೆ ಹಂಗ್ ಬರ್ತಾ ಇದೆ ಹೇಳ್ತಾರೆ ಅಂತ ಗೊತ್ತಿಲ್ಲ. ಬಟ್ ಕಿರಣ್ ರಾಜ್ ಜೊತೆ ಒಂದ್ ಸಿನಿಮಾ ನೀವು ನೋಡಿ, ಅವರು ಹಿಂದೆ ಭರ್ಜರಿ ಗಂಡು ಅಂತ ಮಾಡಿದ್ರು, ಆ ಡೈರೆಕ್ಟರ್ ಅವ್ರಿಗೆ ಇನ್ನೊಂದು ಮಾಡ್ತಾ ಇದ್ದಾರೆ. ಸೊ ಒಂದ್ಸಲ ಮಾಡ್ದು ಜೊತೆಗೆ ಅವ್ರ ಜೊತೆ ಕೆಲಸ ಮಾಡಿದ್ರೆ ಅವ್ರ ಡೆಡಿಕೇಶನ್, ಡಿಸಿಪ್ಲಿನ್, ಮತ್ತೊಂದು ಫ್ರೆಂಡ್ಲಿ, ಮತ್ತೆ ಡೌನ್ ಟು ಅರ್ತ್, ಮತ್ತೆ ಒಬ್ರಿಗೆ ರೆಸ್ಪೆಕ್ಟ್ ಕೊಡೋ ರೀತಿ, ಎಲ್ಲೂ ನಿಮ್ಗೆ ಯಾವುದೇ ಮೈನಸ್ ಪಾಯಿಂಟ್ ಕಾಣಲ್ಲ ಕಿರಣ್ ರಾಜ್. ಡೈರೆಕ್ಟರ್, ಆರ್ಟಿಸ್ಟ್ ಪಕ್ಕ. ನಮ್ ಸರ್ ಹಂಗೆ ತುಂಬಾ ಇಷ್ಟ. ಕೆಲವು ಆರ್ಟಿಸ್ಟ್ ಇದಾರೆ, ನಿಮ್ಗೆ ಅವ್ರ ಫೇಸ್ ನೋಡಿದ ತಕ್ಷಣ ಒಂದು ಆರ್ಟಿಸ್ಟ್ ಅಂತ ಬರುತ್ತೆ ನೋಡಿ. ಸೊ ನನ್ಗೆ ಇರೋ ಒಂದು 4-5 ಜನ ಕಣ್ಣಿಗೆ, ಅಂದ್ರೆ ಈಗ ಇರೋ ಇವ್ರ ಏಜ್ ಆರ್ಟಿಸ್ಟ್ ಅಲ್ಲಿ ನನ್ಗೆ ಮಂಜಣ್ಣ ಇದ್ರಲ್ಲಿ ಇರ್ತಾರೆ. ಆಮೇಲೆ ನಿಮ್ಗೆ ಕ್ಯಾರೆಕ್ಟರ್ ಮಂಜಣ್ಣ ಹಿಂಗ್ ಮಾಡ್ಬೇಕಂದ್ರೆ ಅದಕ್ಕೆ ಹಿಂಗ್ ಮಾಡ್ಬೇಡ ನೋಡಿ, ನಾ ಹಿಂಗೆ ಹೇಳ್ತೀನಿ ನೋಡ್ಲಿ ಅಂದ್ರೆ, ಕೆಲವ್ರು ಏನಂದ್ರೆ ಏನೋ ಒಂದಿಷ್ಟು ಡೈಲಾಗ್ ಸೇರ್ಸ್ಕೊಂಡ್ ಬಂದು ನಾನು ಹಿಂಗ್ ಮಾಡ್ಬಿಡ್ಲಾ ಅಂತ ಹಂಗೆ ಕೇಳ್ತಾರೆ. ಸೊ ಇವ್ರದ್ದು ಹಂಗಲ್ಲ, ತುಂಬಾ ಒಂದು ಸೀನ್ ಪೇಪರ್ ತಗೊಂಡು ಅದನ್ನ ಪ್ರಿಪೇರ್ ಆಗಿ ಬಂದು ನಾನು ಹಿಂಗ್ ಮಾಡ್ಲಾ ಹಂಗ್ ಮಾಡ್ಲಾ ತರ ಅದೆಲ್ಲ ಒಂದು ಕೇಳೋದು ಇದೆಯಲ್ಲ. ಆಮೇಲೆ ಕ್ಯಾಮ್ರಾ ಫ್ರೇಮ್ ಇಟ್ಬಿಟ್ರೆ ಮಂಜಣ್ಣ ಲುಕ್ಕೇ ಬೇರೆ ಮಜಾ ಇರುತ್ತೆ. ಇಡೀ ನಾವು ಸೆಟ್ ಅಲ್ಲಿ ತುಂಬಾ ಎಂಜಾಯ್, ಮಂಜಣ್ಣ ಬಂದಿನ ಅವ್ರು ಏನ್ ಮಾಡ್ತೀವಿ ಥಿಯೇಟರ್ ಎಂಜಾಯ್ ಮಾಡ್ತಾರೆ, ಆ ಸ್ಪಾಟ್ ಅಲ್ಲಿ ಅವ್ರು ಪರ್ಫಾರ್ಮ್ ಮಾಡೋಕೆ ಎಂಜಾಯ್ ಮಾಡ್ತಿದ್ವಿ. ಎಲ್ಲರೂ ಲೈಟ್ ಬಾಯ್ಸ್ ಇರ್ಬೋದು, ಸೆಟ್ ಇಡೀ ಸೆಟ್ಟೆ ಮಂಜಣ್ಣ ಏನೋ ಒಂದು ಡೈಲಾಗ್ ಹೇಳ್ತಾರೆ, ಪರ್ಫಾರ್ಮ್ ಮಾಡ್ತಾರೆ ಅಂದ್ರೆ ಅದು ಅಲ್ಲೇ ರಿಸಲ್ಟ್ ಸಿಗ್ತಾ ಇತ್ತು ಆನ್ ಸ್ಪಾಟ್ ಅಲ್ಲೇ. ಇದು ವರ್ಕ್ ಆಗುತ್ತೆ ಅಂತ. ಹೌದೌದು. ಏನ್ ಸರ್ ಅಂತ ವರ್ಕ್ ಆಗೋದು ಏನ್ ಮಾಡಿದಿರ? ಏನ್ ಸೆಟಲ್ ಒಬ್ರು ಹೀರೋಯಿನ್ ಇರೋರು, ಇನ್ನೆಲ್ಲ ಗಂಡನಿಗೆ 3 ಜನ ಹೀರೋಯಿನ್ ಜೊತೆ ಸೀನ್ ಇದೆಯಲ್ಲ. ನಂಬರ್ಗಳೆಲ್ಲ ಕಲೆಕ್ಷನ್ ಆಯ್ತಲ್ಲ? ಇಲ್ಲ, ಯಾರ ನಂಬರ್ ಇಲ್ಲ, ಇನ್ಸ್ಟಾಗ್ರಾಮ್ ಅಲ್ಲಿ ಮಾತ್ರ ಇನ್ಸ್ಟಾಗ್ರಾಮ್ ಅಲ್ಲಿ. ಅದೇ ಇವಾಗೆಲ್ಲ ಪ್ರಮೋಷನ್ ಸೆಟ್ ಅಲ್ಲೆಲ್ಲ ಹೀರೋಯಿನ್ ಮಾತಾಡ್ಸ್ತಾನೆ ಇರಲಿಲ್ಲ. ಎಲ್ಲಿ ಮಾತಾಡ್ಸಕ್ ಬಿಟ್ಟಿಲ್ಲ, ಅಷ್ಟೆಲ್ಲ ಆಸೆ ಇಟ್ಕೊಂಡು ಯಾಕೆ ಮಾತಾಡ್ತಾರೆ? ಏನ್ ಸರ್ ನೀವು ಅದು ಕಷ್ಟನ ಅರ್ಥ ಮಾತಾಡೋದ್ ಬಿಡ್ತಿರ್ಲಿಲ್ವಲ್ಲ ಚಿಲ. ಲೈಕ್ ಸ್ಕ್ರಿಪ್ಟ್ ಕೊಟ್ಬಿಟ್ಟು ಆ ಪೇಜ್ಗಳು ಕೊಟ್ಟು ಅಲ್ಲಿ ಆ ಕಡೆ ಈ ಕಡೆ ಒಂದು ಪದ ಆ ಕಡೆ ಈ ಕಡೆ ಹೋಗಂಗಿಲ್ಲ, ಮೀನಿಂಗು ಲೈಕ್ ಆ ಕ್ಲಾರಿಟಿ ಬೇಕಿತ್ತು. ಆಮೇಲೆ ತುಂಬಾ ಬಾಡಿ ಲ್ಯಾಂಗ್ವೇಜ್ ಮೇಲೆ, ಲೈಕ್ ಒಂದಷ್ಟು ಎಕ್ಸ್ಪ್ರೆಷನ್ ಮೇಲೆ ಅವ್ರಿಗೆ ಒಂದಷ್ಟು ಆಸೆ ಇಟ್ಕೊಂಡಿರ್ತಾರಲ್ಲ. ಅಂದ್ರೆ ಡೈರೆಕ್ಟ್ರು ಒಂದು 6 ತಿಂಗಳು 1 ವರ್ಷ ಒಂದು ಸ್ಕ್ರಿಪ್ಟ್ ಬಗ್ಗೆ ಬರ್ಕೊಂಡು ಒಂದು ಪಾತ್ರ ನನ್ಗೆ ಈಗ ಬೇಕು ಅನ್ನೋದು ಆ ಒಂದು ಇದಿರುತ್ತಲ್ಲ, ಅದನ್ನ ನಾವು ಕೊಡೋದ್ರಲ್ಲೇ ಬಿಸಿ ಇದ್ವಿ. ಇನ್ನು ಬೇರೆದು ಎಲ್ಲಿ ಕೊಡೋಕ್ಕಾಗುತ್ತೆ? ರೋಸ್ ನಂಬರ್ ಅವೆಲ್ಲ ಚಾನ್ಸೇ ಇಲ್ಲ ಚಿಲ್ಲ. ಮಂಜನ್ ಕ್ಯಾರೆಕ್ಟರ್ ಮಾತ್ರ ಆಚೆ ಬಂದವನ್ನ ತಲೆಯಲ್ಲಿ ಉಳಿಯುವಂತ ಕ್ಯಾರೆಕ್ಟರ್. ಎಲ್ಲೂ ನಿಮ್ಗೆ ಒಂದ್ ಫ್ರೇಮ್ ಅಲ್ಲಿ ಕೂಡ ಹಿಂಗ್ ಮಾಡ್ಬೋದಿತ್ತಲ್ಲ ಹಂಗ್ ಮಾಡ್ಬೋದಿತ್ತಲ್ಲ ಅನ್ಸಲ್ಲ. ಆ ಕ್ಯಾರೆಕ್ಟರ್ ಮಾಡಕ್ಕೆ ಇರೋದು ಈ ಆರ್ಟಿಸ್ಟ್ ಪಕ್ಕ ಇದೆ ಅನ್ನೋ ತರದಲ್ಲಿ ಅವ್ರಿಗೋಸ್ಕರ ಬಟ್ ಮಜಾ ಇದೆ. ಅಂದ್ರೆ ಒಂದ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಲೈಕ್ ಒಂದಷ್ಟು ವೇರಿಯೇಷನ್ ಇರುವಂತವ್ರು, ಯಾವಾಗ ಯಾವ ಸನ್ನಿವೇಶದಲ್ಲಿ ಅಂದ್ರೆ ಒಂದೊಂದಷ್ಟು ಸೀನ್ಸ್ ಇರುತ್ತಲ್ವಾ. ಇವಾಗ ಕಿರಣ್ ರಾಜ್ ಅವ್ರ ಹತ್ರ ಮಾತಾಡ್ತಿರ್ಬೇಕಾದ್ರೆ ಬೇರೆ, ಸ್ಟೇಷನ್ ಅಲ್ಲಿ ಇರ್ಬೇಕಾದ್ರೆ ಬೇರೆ, ಎಲ್ಲೋ ಒಂದು ರೈಡ್ಗೆ ಹೋಗ್ಬೇಕಾದ್ರೆ ಬೇರೆ, ಇನ್ ಬೇರೆಯವರು ನನ್ನ ಫ್ರೆಂಡ್ ಅಂದ್ರೆ ನಮ್ಮ ಸ್ಟಾಫ್ ಬಗ್ಗೆ ಮಾತಾಡ್ಬೇಕಾದ್ರೆ ಬೇರೆ,
ಆ ಥರದ್ದು ಅಂದ್ರೆ ಒಂದಷ್ಟು ಫ್ರೀಡಮ್ ಕೊಟ್ರು ಡೈರೆಕ್ಟ್ರು. ಪೊಲೀಸ್ ಪಾತ್ರ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಅಲ್ಲಿ ಇಲ್ಲ ಸುಮಾರು ಮಾಡಿದ್ದಾರೆ. ಕನ್ನಡ ಮಾದಕ ಇದಾಗಿದೆ, ಆಮೇಲೆ ಮೊನ್ನೆ ವೈರಲ್ ಆಯ್ತು, ಸುಮಾರು ಸಿನಿಮಾ ತುಂಬಾ ಚೆನ್ನಾಗಿ ಪೊಲೀಸ್ ಯೂನಿಫಾರ್ಮ್ ಅಲ್ಲಿ ಚೆನ್ನಾಗಿ ಕಾಣಿಸ್ತಾರೆ. ಓಕೆ, ಆ ಥರದ್ದು. ಹೇಗೆ ಕಾಕಿ ಹಾಕ್ದಾಗ ಏನ್ ಅನ್ಸುತ್ತೆ ನಿಮ್ಗೆ? ಬಟ್ ಅವಾಗೆಲ್ಲ NCC ಮಾಡ್ಬೇಕಾದ್ರೆ NCC ಯೂನಿಫಾರ್ಮ್ ಹಾಕ್ಬೇಕಾದ್ರೆ ಕಾಲೇಜ್ ಟೈಮಲ್ಲಿ ಅದು ನಮಗೆ ಗೊತ್ತಿಲ್ದಿರೋ ಒಂದು ಪವರ್ ಬಂದಿರೋದು. ಹಾಗಾಗಿ ಆ NCC ಯೂನಿಫಾರ್ಮ್ ಹಾಕೊಂಡು ಮಾಣಿಶಪುರ ಗ್ರೌಂಡ್ ಅಲ್ಲಿ ನಾವು ಮಾಡ್ತಿರ್ಬೇಕಾದ್ರೆ, ಬಟ್ ಅದ್ ಕಾಸ್ಟ್ಯೂಮ್ ಹಾಕೊಂಡ್ರೇನೆ ಅದು ಬೇರೆ ವೈಬ್, ಅದು ಬೇರೆನೆ ಆಗ್ಬಿಡುತ್ತೆ. ಅಂದ್ರೆ ಒಂದಷ್ಟು ನಮಗೆ ಗೊತ್ತಿಲ್ದಿರೋ ನಾವೇ ಎಲ್ಲ ಅಂದ್ರೆ ರಂಗಭೂಮಿ ಹಿನ್ನೆಲೆಯಿಂದ ಬಂದ ಆ ಶಿಸ್ತು ಇರುತ್ತೆ. ಬಂದ ತಕ್ಷಣ ಏನೋ ಒಂದು ಮಾಡ್ಬಿಡೋಣ, ಸ್ಕ್ರಿಪ್ಟ್ ಕೊಟ್ಟಿದ್ದಾರೆ ಮುಗಿಸ್ಬಿಟ್ಟು ಹೋದ್ರೆ ಸಾಕು, ಆ ತರ ಇಲ್ಲ. ಅದೊಂದು ವಿಶೇಷತೆ ಇರುತ್ತೆ ಈ ರಂಗಭೂಮಿ. ತುಂಬಾ ಅದಕ್ಕೆ ಜೀವ ತುಂಬಾ ಪ್ರಯತ್ನ ಮಾಡ್ತಾರೆ. ಸೊ ಅದಕ್ಕೆ ನನ್ನ ಸಿನಿಮಾದಲ್ಲಿ ಜಾಸ್ತಿ ರಂಗಭೂಮಿ ಹಿನ್ನೆಲೆಯವ್ರನ್ನೇ ನಾನು ಆಯ್ಕೆ ಮಾಡ್ಕೊಳ್ತೀನಿ. ಬಹಳಷ್ಟು ಜನ ಕಲಾವಿದರು ರಂಗಭೂಮಿ ಹಿನ್ನೆಲೆ ಇರ್ತಕ್ಕಂಥವ್ರು ಸುಮಾರು ದಂಡೆ ಇದೆ. ಹೌದು, ರಾಣಿ ಸಿನಿಮಾದಲ್ಲಿ ಆರ್ಟಿಸ್ಟ್ ಲಿಸ್ಟ್ ತೆಗಿತಾ ಹೋದ್ರೆ ನಿಮಗ್ ಬಿ ಸುರೇಶ್ ಸರ್ ಇಂದ ಹಿಡಿದು ರವಿಶಂಕರ್ ಸರ್ ಮತ್ತೆ ಎಲ್ಲ ಸುಮಾರು ದಂಡೆ ಇದೆ. ಎಲ್ಲ ಸೀನಿಯರ್ ಮೋಸ್ಟ್ ಆರ್ಟಿಸ್ಟ್ ಇದಾರೆ. ಮೈಕೋ ನಾಗರಾಜು, ಬಿ ಸುರೇಶ್ ಅವರು, ರವಿಶಂಕರ್ ಅವರು, ಆಮೇಲೆ ಮಂಜಣ್ಣ, ಆಮೇಲೆ ಧರ್ಮಣ್ಣ, ಸೂರ್ಯ, ಚೇತನ್ ದುರ್ಗ, ಆಮೇಲೆ ಕರಿಸುಬ್ಬು ಅವರು, ನಮ್ಮ ರವಿ ಉಗ್ರಂ ರವಿ ಸರ್. ಆಮೇಲೆ ಎಲ್ಲರೂ ಅಂದ್ರೆ ಆ ಕ್ಯಾರೆಕ್ಟರ್ಗಳಿಗೆ ಯಾರು ಇರ್ಬೇಕು ಏನೋ ಅಂತ, ಅಂದ್ರೆ ಇವಾಗ ಯಾವ್ದೋ ಸಣ್ಣ ಪುಟ್ಟ ಅವ್ರಿಗೋಸ್ಕರನೇ ಬರ್ದಿರೋಂಥದ್ದು ತರ ಇದೆ, ಆ ತರ ಇದೆ. ಆಮೇಲೆ ಆ ಪಾತ್ರಗಳು ಕಾಣಿಸುತ್ತೆ ನನಗೆ, ಯಾಕಂದ್ರೆ ಆಲ್ರೆಡಿ ನಾನು ಸಿನಿಮಾ ನೋಡಿರೋದ್ರಿಂದ ನನಗೆ ಅದು ಗೊತ್ತಾಗ್ತಿದೆ. ಆಮೇಲೆ ಯಾವ್ದೋ ಒಂದು ಸುಮ್ಮನೆ ಎಲ್ಲೋ ಒಂದ್ ಕಡೆ ಸಿಕ್ತು ಅಂದ್ಬಿಟ್ಟು ಪೇಂಟಿಂಗ್ ಹಾಕಲ್ಲ. ಈ ಆರ್ಟ್ ಡಿಪಾರ್ಟ್ಮೆಂಟ್ ಲೈಕ್ ಆ ತರದ್ದು ಒಂದು ಮನೆ ಅಂತ ತಗೊಂಡ್ರೆ, ಶೂಟಿಂಗ್ ಮನೆ ಅಂದ್ರೆ ಆ ಶೂಟಿಂಗ್ ಮನೆಗೆ ಹೆಂಗಿದ್ರೆ ಆ ವಾಲ್ ಹಂಗೆ ನಾವು ಶೂಟ್ ಮಾಡೋಣ ಅನ್ನೋದಿಲ್ಲ. ಆ ಮೂಡ್ಗೆ ಆ ಕಲರ್ ಏನ್ ಬೇಕು ಅಂತ ಕಲರಿಂಗ್ ಮಾಡಿಸಿ ಮನೆಗೆಲ್ಲ. ಆಮೇಲೆ ಆ ವಾಲ್ ಪೇಂಟಿಂಗ್ಸು ಅಷ್ಟೇ, ನೀವು ಸಿನಿಮಾ ನೋಡಿದವಾಗ ಅರ್ಥ ಆಗುತ್ತೆ. ಅದ್ರ ಅಂದ್ರೆ ಮಾಡಕ್ಕಾಗಲ್ಲ. ಅಂದ್ರೆ ಇವಾಗ ಕಿರಣ್ ರಾಜು ಸೀರಿಯಲ್ ಅಲ್ಲಿ ಇದಾರೆ, ಅದಾದ್ಮೇಲೆ 2 ಸಿನಿಮಾ ಮಾಡಿದ್ದಾರೆ. ಯಾವ್ದೋ 1.5 ಕೋಟಿ 2 ಕೋಟಿ ಒಂದ್ ಬಜೆಟ್ ಇಟ್ಕೊಂಡು ಏನೋ ಸಿನಿಮಾ ಮಾಡೋಣ ಆ ತರದ್ ಇಲ್ಲೇ ಇಲ್ಲ. ಇಡೀ ಸಿನಿಮಾ ಇಡೀ ಫ್ರೇಮ್ ಅಲ್ಲಿ ನಿಮ್ಗೆ ರಿಚ್ನೆಸ್ ಕಾಣಿಸುತ್ತೆ. ಆಮೇಲೆ ಆಕ್ಷನ್ ಸೀಕ್ವೆನ್ಸ್ ಇರ್ಬೋದು, ಆಮೇಲೆ ಸಾಂಗ್ಸ್ ಇರ್ಬೋದು, ಪ್ರತಿಯೊಂದು ಯಾವ್ದೋ ಒಂದು ಬಿಗ್ ಸ್ಟಾರ್ ಏನ್ ಬಜೆಟ್ ಆಗುತ್ತೋ ಆ ಬಜೆಟ್ ಆಗಿದೆ ಸಿನಿಮಾ. ಆ ಸ್ಕೇಲ್ ಅಲ್ಲೇ ತಗೊಂಡೋಗಿದ್ದಾರೆ. ನನಗೆ ಒಂದೊಂದ್ಸಲ ಇದಾಗಿರೋದು. ಆಮೇಲೆ ಒಂದ್ 6-7 ಡೇಸ್ ಅಂತ ನನಗೆ ಕರ್ಸ್ಕೊಂಡಿದ್ದೆ ಕ್ಯಾರೆಕ್ಟರ್ಗೆ ಅಂತ ಈ ಸಿನಿಮಾದಲ್ಲಿ ಅಂತ. ಅದು ನಂದೇ 16 ಹಂಗ ಆಗೋಗಿದೆ, 1 to ಡಬಲ್ ಆಗೋಗಿದೆ. ಅದ್ರಿಗೆ ಏನು ಅಂತಂದ್ರೆ ಒಂದ್ ಸೀನ್ ಏನೋ ಸುತ್ತು ರೋಲ್ ಮಾಡಿ ಆ ತರದಲ್ಲ, ಆ ಪ್ರತಿಯೊಂದೂ ಪರ್ಫೆಕ್ಷನ್ ಬೇಕು. ಯಾವ್ದೋ ಒಂದು ಪೊಲೀಸ್ ಜೀಪ್ ಬರುತ್ತೆ, ಅದು ಲೈಟ್ ಇಲ್ಲ, ಅದು ಕಂಟಿನ್ಯೂಟಿ ಇಲ್ಲ ಅಂದ್ರೆ ಪರವಾಗಿಲ್ಲ, ನಾಳೆ ತಗೊಳ್ಳೋಣ, ಅದು ಕಂಟಿನ್ಯೂಟಿ ಬೇಕೇ ಬೇಕು, ಅದು ಆಗಿರ್ಲೇಬೇಕು ಅನ್ನೋದು ಅಷ್ಟು ಸ್ಪಷ್ಟ. ಅಂದ್ರೆ ಫೈನಲ್ ಕ್ವಾಲಿಟಿ. ನಿಮ್ಗೆ ಬೇರೆದ್ರಲ್ಲೆಲ್ಲ ಕಾಂಪ್ರಮೈಸ್ ಆಗ್ಬೋದು, ಸಿನಿಮಾ ಅಂತ ಬಂದಾಗ ಅದು ಫೈನಲ್ ಕ್ವಾಲಿಟಿ ಆಗಿರ್ಬೇಕು ಅನ್ನೋದು. ಬಟ್ ಅದೇ ಇವಾಗ ಅದರ್ ಲ್ಯಾಂಗ್ವೇಜ್ ಅಲ್ಲಿ ಮತ್ತೆ OTT ನಲ್ಲಿ ಒಂದಷ್ಟು ಬೇರೆ ಬೇರೆ ಅದರ್ ಲ್ಯಾಂಗ್ವೇಜ್ ಎಲ್ಲ ಕ್ವಾಲಿಟಿ ಅದ್ರ ಬಗ್ಗೆ ಎಲ್ಲ ಮಾತಾಡಿ ಕನ್ನಡ ಸಿನಿಮಾ ಇಲ್ಲ ಹಾಗೆ ಹೀಗೆ ಅನ್ನೋರಿಗೆ ಭೀಮಾ ಸಿನಿಮಾ ಕೊಡ್ತು. ರೀಸೆಂಟ್ ಆಗಿ ಭೀಮಾ ಸಿನಿಮಾ ಆಕ್ಷನ್ ಸೀಕ್ವೆನ್ಸ್ ಅಲ್ಲಿ ಅದಾದ್ಮೇಲೆ ಒಳ್ಳೆ ಸಾಮಾಜಿಕದ್ದು ಅದು ಒಂದು ಸಬ್ಜೆಕ್ಟ್ ಲೈಕ್ ಹಾಗಾಗಿ ಇವಾಗ ಜನ ಎಲ್ಲ ಥಿಯೇಟರ್ಗೆ ಮತ್ತೆ ಇವಾಗ ಅದೇ ಕಾರಣಕ್ಕೆ ಇವಾಗ ರಾಣಿ ಸಿನಿಮಾದು ಅಷ್ಟೇ ಕ್ವಾಲಿಟಿ ವೈಸು ಆಮೇಲೆ ಕಂಟೆಂಟ್ ವೈಸು ನಿಮ್ಗೆ ಆ ಒಂದು ಬೇಕೇ ಬೇಕು ಆ ಒಂದು ಸ್ಕೇಲ್ ಅಲ್ಲಿ ತಗೊಂಡು ಥಿಯೇಟರ್ ಬರ್ದಿಲ್ದಿರೋ ಟೈಮ್ ಅಲ್ಲಿ ಓಪನಿಂಗ್ ಸಿಕ್ಕಿದೆ, ಒಂದ್ ಒಳ್ಳೆ ಹೌಸ್ಫುಲ್ ಬೋರ್ಡ್ ಮತ್ತೆ ನೋಡಂಗಾಯ್ತು, ಏನೋ ಒಂದು ಮತ್ತೆ ಈಗ ನಾವು ಜನ ಬರ್ತಾ ಇಲ್ಲ ಅಂತ ಹೇಳೋಂಗೆ ಇಲ್ಲ, ಜನ ಎಲ್ಲ ಹೋಗ್ಬಿಟ್ಟಿದ್ದಾರೆ ಥಿಯೇಟರ್ ಬರ್ತಾರೆ ಅಂತ ಹೇಳೋಂಗಿಲ್ಲ. ಹೌದು, ಸಿನಿಮಾ ನೆಟ್ಟಗ್ ಮಾಡಿದ್ರೆ ನಾವು ಬರ್ತೀವಿ ಅಂತ ಮೆಸೇಜ್ ಕೊಟ್ಟಿದ್ದಾರೆ. ಸೊ ಇನ್ನೇನಿಲ್ಲ, ಕರೆಕ್ಟ್ ಆಗಿ ಸ್ಕ್ರಿಪ್ಟ್ ಮಾಡ್ಕೊಂಡು ಕರೆಕ್ಟ್ ಆಗಿ ಸಿನಿಮಾ ಮಾಡ್ಬೇಕಷ್ಟೇ. ಸಿನಿಮಾ ರಿಲೀಸ್ ಮಾಡಿ ಜನ ಬಂದಿಲ್ಲ ಅಂದ್ರೆ ಮೈಕ್ ಮುಂದೆ ಬಂದು ಕ್ಯಾಮ್ರಾ ಮುಂದೆ ಬಂದು ಆಳೋದು ಅಥವಾ ಜನ ಬೈಯೋದು ಇರ್ಬಾರ್ದು. ಅರ್ಚಾಡಿ ಚೇಡಾದ್ರೆ ವರ್ಕೌಟ್ ಆಗಲ್ಲ. ಕನೆಕ್ಟ್ ಆಗಿಲ್ವಾ ಸುಮ್ಮನೆ ಇರ್ಬೇಕು, ಜನ ಬರ್ತಾ ಇಲ್ಲ ಅಂತ ಮಾತಾಡ್ಲೇ, ಅವ್ರ ಮೇಲೆ ಬ್ಲೇಮ್ ಹಾಕೋಂಗಿಲ್ಲ. ಆಗದೆ ನೀವು ಯಾರು, ಹೌದು ನೀವು ಯಾರು ಫಸ್ಟ್ ಆಫ್ ಆಲ್ ಬೇರೆಯವ್ರಿಗೆ ನೀವು ಹೀಗೆ ಇರ್ಬೇಕು ಆಗಿರ್ಬೇಕು ಈ ಟೈಮ್ ಬರ್ಬೇಕು ಇನ್ನೊಂದು ಮತ್ತೊಂದು ಸಿನಿಮಾ ಬಂದು ನೋಡಿ ಅನ್ನೋದು. ನಾವು ಸಿನಿಮಾ ಮಾಡ್ತೀವಿ, ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಲ್ಲಿ ಇದೀವಿ, ನಾವು ಕೇಳ್ಕೊತೀವಿ ಸರ್ ನೀವು ಕೊಡೋ ದುಡ್ಡಲ್ಲಿ ನಾವು ಬದುಕ್ತೀವಿ, ನೀವು ಕೊಡೋ ಟಿಕೆಟ್ ತಗೊಳೋದ್ರಲ್ಲಿ ನಾವು ಇರ್ತೀವಿ, ನಿಮ್ಮಿಂದನೇ ನಾವು ನಮ್ಮಿಂದ ಏನ್ ಹೋಪ್ ಕ್ರಿಯೇಟ್ ಆಗಿದೆ ಜನಗಳಿಗೆ ಅದು ರಾಣಿ ಮತ್ತೆ ಅದು ಜಾಸ್ತಿ ಮಾಡುತ್ತೆ.
ಜಾಸ್ತಿ ವಿಚಾರದ ಬಗ್ಗೆ ಕೇಳ್ಬೇಕು ಅಂದ್ರೆ ಈ ಸಿನಿಮಾ ನೋಡೋಕೆ ಬಿಗ್ ಸ್ಕೇಲ್ ಅಲ್ಲಿ ಕಾಣಿಸುತ್ತೆ. ಅಂದ್ರೆ ಲೈಕ್ ಏನೋ ಒಂದು ಸಣ್ಣ ಆಕ್ಷನ್ ಮೂವಿ ತರನು ಮಾಡಿಲ್ಲ, ಅದು ನೋಡೋಕೆನೆ ತುಂಬಾ ಬಜೆಟೆಡ್ ಸಿನಿಮಾ. ಲೈಕ್ ನೀವು ನಾನ್ ಕಂಪ್ಯಾರಿಸನ್ ಮಾಡ್ಬೋದು, ಲೈಕ್ ನಾಲ್ಕು ಜನನು 5 ಜನ ಅವರೇ ಹೀರೋಯಿನ್ಸ್ ಬಿಗ್ ಸ್ಕೇಲ್ ಎಲ್ಲ ಹೇಳ್ತಿದ್ದೆ. ಲೈಕ್ ಕಂಪ್ಯಾರಿಸನ್ ಮಾಡ್ಬೋದು. ಲೈಕ್ ನಿಮ್ಗೆ ಈಗ KGF ಆ ಸ್ಕೇಲ್ ಅಲ್ಲೇ ಕಂಪ್ಯಾರಿಸನ್ ಮಾಡ್ಬೋದು. ಯಾಕಂದ್ರೆ ಕೆಲವೊಂದು ಸೀನ್ಗಳು ಆ ಬಿಗ್ ಸ್ಕೇಲ್ ಅಲ್ಲಿ ಇರೋದು, ವೈಡ್ ಫ್ರೇಮಿಂಗ್ ಇರ್ಬೋದು, ಪ್ರತಿಯೊಂದು ಟೆಕ್ನಿಕಲ್ ಆಸ್ಪೆಕ್ಟ್ ಅಲ್ಲಿ ನೋಡಕ್ ಹೋದ್ರೆ ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ತುಂಬಾ ಆ ವಿಜುವಲೈಸೇಷನ್ ನೋಡಿದ್ರೆ ತುಂಬಾ ರಿಚ್ನೆಸ್ ಕಾಣಿಸುತ್ತೆ. ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಈಗ ನಮ್ಗೆ ಒಂದು ಪೋಸ್ಟರ್ ಬಿಡ್ತೀವಿ ಅಥವಾ ಒಂದು ಟೀಸರ್ ಬಿಡ್ತೀವಿ ಅಂತ ಆದ ತಕ್ಷಣ ಆಡಿಯನ್ಸ್ ಆ ಸಿನಿಮಾದ ತೂಕ ಮಾಡ್ಬಿಡ್ತಾರೆ. ಇವು ಏನ್ ಸಿನಿಮಾ ಇರ್ಬೋದು, ಯಾವ ಕ್ವಾಲಿಟಿ ಇರ್ಬೋದು, ಇದು ಥಿಯೇಟರ್ ಅಲ್ಲಿ ನೋಡ್ಬೇಕಾ ಅಥವಾ OTT ಬಂದ್ಮೇಲೆ ನೋಡೋಣ ಅಂತ ಅಲ್ಲೇ ಡಿಸೈಡ್ ಆಗ್ತಾರೆ. ಏನ್ ಬಾಯ್ ಬಿಡ್ಕೊಂಡ್ರು ಅದು ಆಗಲ್ಲ. ಅದೇ ನೀವು ನೋಡ್ತಾ ಇರ್ತೀರಲ್ಲ, ಆ ಕ್ವಾಲಿಟಿಗೆ ಈಗ ಒಬ್ಬ ಆಡಿಯನ್ ಎದ್ದು ಅವನಿಗೆ ಇಲ್ಲೇ ತುಂಬಾ ಎಂಟರ್ಟೈನ್ ಸಿಗುತ್ತೆ. ಮೊಬೈಲಲ್ಲಿ ಸ್ಪೋರ್ಟ್ಸು, ರಿಯಾಲಿಟಿ ಶೋ, ಮತ್ತೊಂದು ಇನ್ನೊಂದೆಲ್ಲ ಸಿಗುತ್ತೆ. ಇದನ್ ಬಿಟ್ಟು ಅವನು ಥಿಯೇಟರ್ಗೆ ಹೋಗ್ಬೇಕು. ಏನಕ್ಕೆ ಹೋಗ್ಬೇಕು? ಅಲ್ಲಿ ಟೈಮ್ ಇನ್ವೆಸ್ಟ್ ಮತ್ತೆ ಮನಿ ಇನ್ವೆಸ್ಟ್ ಇರುತ್ತೆ. ಇಷ್ಟು ಮಾಡ್ಬೇಕು ಅಂದ್ರೆ ನಾವೇನೋ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಕೊಡ್ಬೇಕು. ಎಕ್ಸಾಕ್ಟ್ಲಿ. ಥಿಯೇಟರ್ ಎಕ್ಸ್ಪೀರಿಯನ್ಸ್ ಕೊಡ್ಬೇಕು ಅಂದ್ರೆ ಟೆಕ್ನಿಕಲಿ ಇರ್ಬೋದು, ಆ ಸಬ್ಜೆಕ್ಟ್ ಇರ್ಬೋದು, ಎಲಿವೇಶನ್ ಇರ್ಬೋದು, ಅವೆಲ್ಲವೂ ನಾವು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಕೊಟ್ಟಾಗ ಮಾತ್ರ ಅವನಿಗೆ ಅವನು ಇನ್ವೆಸ್ಟ್ ಮಾಡಿದ ಟೈಮ್ ಮತ್ತೆ ಮನಿ ಎರಡಕ್ಕೂ ಒಂದ್ ಬೆಲೆ ಇದೆ, ಬೆಲೆ ಸಿಕ್ತಪ್ಪ ಅಂತ ಅನ್ಸುತ್ತೆ. ಸುಮ್ನೆ ಏನೋ ಒಂದು ನಾವು ಸುಟ್ಬಿಟ್ರೆ ಬರ್ಲಿ OTTಗೆ ಚೆನ್ನಾಗಿದ್ರೆ ನೋಡ್ಕೊಳ್ಳೋಣ ಅನ್ನೋ ತರ ಮೈಂಡ್ ಬರುತ್ತೆ. ಸೊ ಈಗ ಸಿನಿಮಾಗಳ ಕ್ವಾಲಿಟಿ ಮೇಕಿಂಗ್ ಎಲ್ಲ ಹಂಗ ಹೋಗಿದೆ. ಒಂದು ಏನೋ ಇದು ದೊಡ್ಡ ಕ್ಯಾನ್ವಾಸ್ ಅಲ್ಲಿ ಆಗಿದೆ, ಒಂದು ದೊಡ್ಡ ಕಥೆ ಇದೆ. ದಟ್ ಮೀನ್ಸ್ ನಾವು ಹೊರಡುವಾಗ್ಲೇ ನಾನು ದೊಡ್ಡ ಬಜೆಟ್ ಸಿನಿಮಾ ಮಾಡ್ತೀನಿ ಅಂತ ಹೊರಡೋದಲ್ಲ, ಬಜೆಟ್ ಇಟ್ಕೊಂಡು ಕತೆ ಮಾಡೋದಲ್ಲ. ಈ ಕತೆ ಮಾಡಬೇಕು. ಆ ಕತೆ ಬಜೆಟ್ ಕೇಳಿದಾಗ ಅದಕ್ಕೆ ನ್ಯಾಯಯುತವಾದ ಬಜೆಟ್ ಹಾಕ್ಸ್ಬೇಕು. ಫಸ್ಟ್ ಈಗ ಅದೊಂದು ಪ್ಯಾಷನ್. ನಾನು ದೊಡ್ಡ ಬಜೆಟ್ ಪಿಕ್ಚರ್ ಮಾಡ್ಬಿಡೋಣ, ದೊಡ್ಡ ಕತೆ ಪಿಕ್ಚರ್ ಮಾಡ್ಬೇಕು ಅಂದ್ರೆ ಒಳ್ಳೆ ಕತೆ ಪಿಕ್ಚರ್ ಹೋಗ್ಬೇಕು. ಒಳ್ಳೆ ಕತೆ ಏನ್ ಕೇಳುತ್ತೆ ಅದು ಕೊಟ್ಟಾಗ, ರಾಣಿ ಕತೆ ನೀವು ಅದನ್ನ ಲೋ ಬಜೆಟ್ ಅಲ್ಲಿ ಏನಾರು ಮಾಡಕ್ ಆಗದೇ ಇಲ್ಲ. ಯಾಕಂದ್ರೆ ಅದು ಪ್ರತಿಯೊಂದು ಬಜೆಟ್ ಕೇಳೋ ಸೀನ್ಗಳೇ ಅದು ಕೊಟ್ರೆ ಆ ಸೀನಿಗೆ ನ್ಯಾಯ ಕೊಡಕ್ಕಾಗೋದು. ಹೇಗೆ ಸ್ಪಾರ್ಕ್ ಆಯ್ತು ಈ ರಾಣಿ ಕತೆ? ಎಲ್ಲಿಂದ ಇನ್ಸ್ಪೈರ್ ಆಗಿದ್ದು ಈ ಕತೆ? ನಾವು ನಾನು ಕಿರಣ್ ರಾಜು ಹಿಂದೆ ಒಂದು ಸಿನಿಮಾ ಮಾಡಿದ್ವಲ್ಲ, ಒಂದ್ ಸ್ವಲ್ಪ ಕಮರ್ಷಿಯಲಿ ಕತೆ ಜೊತೆಲಿ ಕಮರ್ಷಿಯಲ್ ಸಿನಿಮಾ ಮಾಡ್ಬೇಕು ಅನ್ನೋದು ಒಂದ್ ಇಬ್ಬರಿಗೂ ಬಂದಿತ್ತು ತಲೆಯಲ್ಲಿ. ಸೊ ಹಿಂಗೆ ಯೋಚನೆ ಮಾಡ್ತಾ 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 ಅದೇನೋ ಕತೆ ಹೆಂಗ್ ಬರುತ್ತೆ ಅದು ಹೇಳಕ್ಕೆ ಆಗಲ್ಲ, ಅದೆಲ್ಲ ಗಾಳಿಯಲ್ಲಿ ಬಂದ್ಬಿಡುತ್ತೆ, ಸಿಗತ್ತೆ ಅದು. ಅದು ಹಂಗೆ ಏನೇನು ದೊಡ್ಡದಾಗ್ತಾ ಆಗ್ತಾ ಅದು ಒಂದೇನೋ ರೂಪ ಪಡ್ಕೊಳ್ಳುತ್ತೆ. ಸೊ ಆ ತರ ಕತೆ ಬಂದಿದೆ. ಇದೇ ಕತೆ ಮಾಡೋಣ ಹಿಂಗೆ ಮಾಡೋಣ ಅಂತ ಅಲ್ಲ, ಅದು ನಿಮ್ಗೆ ಈ ಉದ್ಭವ ಮೂರ್ತಿಗೂ ಕೆತ್ತಿದ ಮೂರ್ತಿಗೂ ಡಿಫರೆನ್ಸ್ ಇರುವಂತದ್ದು. ನಾವೊಂದ್ ಮೂರ್ತಿ ಕೆತ್ತಿ ಒಂದು ಕಲ್ತು ಅಂದ್ಕೊಂಡು ಅದನ್ನೆಲ್ಲ ಡಿಸೈನ್ ಮಾಡೋದು ಬೇರೆ, ಅದ್ರ ವ್ಯಾಲ್ಯೂ ಬೇರೆ. ಅದು ಉದ್ಭವ ಆಗಿ ಬರೋದು. ಈಗ ನಮಗೊಂದು ಥಾಟ್ ಬಂದಾಗ ಅದ್ರ ಸುತ್ತ ಒಂದಿಷ್ಟು ಸೀನ್ ಅದಾಗಿ ಉದ್ಭವ ಆಗ್ಬೇಕು. ಒಂದು ಕತೆ ಲೈನು, ಆ ಕತೆ ಲೈನೇ ಒಂದಿಷ್ಟು ಸೀನ್ಗಳನ್ನ ಕೊಡ್ಬೇಕು. ಪ್ರತಿಯೊಂದನ್ನು ನಾವು ಕ್ರಿಯೇಟ್ ಮಾಡ್ತಾ ಹೋದಾಗ ನಾವೇನು ಸರ್ವಜ್ಞ ಅಲ್ಲ, ಇದೇ ಈ ಫೀಲೇ ಇಷ್ಟ ಹಿಂಗೆ ಇರುತ್ತೆ ಅಂತ ಗೊತ್ತಿಲ್ಲ. ಬಟ್ ಒಂದು ಕತೆ ಲೈನ್ ಇರ್ತಲ್ಲ. ಈಗ ನಾನು ನಾಗರಬಾವಿಯಿಂದ ಬಸವೇಶ್ವರ ನಗರಕ್ಕೆ ಹೋಗ್ತೀನಿ ಅಂದಾಗ ನಿಮ್ಗೆ ಒಂದಿಷ್ಟು ಸೀನ್ಗಳು ಇಲ್ಲೇ ಸಿಕ್ತು. ಏನಂದ್ರೆ ನಾಗರಬಾವಿಯಿಂದ ಒಂದಿಷ್ಟು ಸಿಗ್ನಲ್ ಸಿಗುತ್ತೆ, ಇಷ್ಟು ವೆಹಿಕಲ್ ಇರುತ್ತೆ, ಆಟೋಗಳು ಇರುತ್ತೆ, ಸೈಕಲ್ ಇರುತ್ತೆ, ಬೈಕ್ ಇರುತ್ತೆ, ಇಷ್ಟು ಕಿಲೋಮೀಟರ್ ಇದೆ, ಇದೆಲ್ಲ ಆಲ್ರೆಡಿ ಇದೆ ಇದು ಅಲ್ವಾ. ಒಂದಷ್ಟು ಕ್ಯಾರೆಕ್ಟರ್ಗಳು ಇದನ್ನೆಲ್ಲ ಇದು ಸ್ಟೋರಿ ಲೈನು. ಇದ್ರ ಮೇಲೆ ನೀವೇನೋ ಕ್ರಿಯೇಟ್ ಕಟ್ಟುತ್ತಾ ಹೋಗೋದು ಇದೆಯಲ್ಲ, ಈ ಸಿಗ್ನಲ್ ಹತ್ರ ಇಲ್ಲೊಂದು ದೊಡ್ಡ ಕಾಂಪ್ಲೆಕ್ಸ್ ಇರ್ಲಿ ಅನ್ನೋದು ಇದನ್ನ ನಾವು ಮಾಡೋದು. ಇದ್ರ ಚೆನ್ನಾಗ್ ಕಾಣುತ್ತೆ ಅನ್ನೋದು. ಸೊ ಇಷ್ಟೇ, ಇದು ಕತೆ ಮತ್ತೆ ಈ ಸ್ಕ್ರೀನ್ ಪ್ಲೇ ಇದೆಲ್ಲ ಇಷ್ಟೇ. ಸೊ ಹಂಗೆ ಹುಟ್ಟಿದ ರಾಣಿ ಒಂದೇನೋ ಒಂದು ಥಾಟ್ ಬಂತು. ನಂದು ಏನಂದ್ರೆ ಒಂದೇನೋ ಒಂದು ಲೈನ್ ಬಂದ್ರೆ ಅದ್ರ ಜೊತೆಲಿ ಒಂದು 20 ಸೀನ್ ಬರ್ಬೇಕು ಇಮಿಡಿಯೇಟ್ ಆಗಿ. ಬಂದ್ರೆ ಅದಕ್ಕೊಂದು ಕತೆ ರೂಪ ಸಿಗುತ್ತೆ ನೆಕ್ಸ್ಟ್ ಅನ್ನೋದು. ಅದೇನು ಸಿಗ್ಲಿಲ್ಲ, ನಾವೇ ಎಲ್ಲ ಅದನ್ನ ಕೆತ್ತಬೇಕು ಅಂತ ಬಂದಾಗ ಭಯ ಆಗತ್ತೆ. ಇದು ಹೆಂಗ್ ಕನ್ಸ್ಟ್ರಕ್ಟ್ ಆಗುತ್ತೋ ಗೊತ್ತಿಲ್ಲ. ನಮ್ ಜಡ್ಜ್ಮೆಂಟ್ ಅಲ್ಟಿಮೇಟ್ ಆಗುತ್ತೆ. ಆಡಿಯನ್ಸ್ಗೆ ಬೇರೆ ತರ ಏನೋ ಅನ್ಸ್ಬಿಡ್ಬೋದು. ಸೊ ನಾವೇನೇನೋ ಫೀಲ್ ಮಾಡ್ಕೊಂಡು ನಾವು ನೋಡಿದ್ದು ಕೇಳಿದ್ದು ಓದಿದ್ದು ಇದನ್ನ ಇಟ್ಕೊಂಡು ಇದೇ ಸಮಾಜ ಅಂದ್ಕೊಂಡು ಇದೇ
ನಮ್ಮ ಸುತ್ತಮುತ್ತ ಇರೋದು ಇದೇ ಎಲ್ಲರ ಭಾವನೆ ಅಂದ್ಕೊಂಡಿರ್ತೀವಿ, ಬೇರೆ ಬೇರೆ ಭಾವನೆಗಳು ಇರ್ತವೆ. ಸೊ ಅದು ಕತೆ ಲೈನೇ ಒಂದಿಷ್ಟು ಸೀನ ಹುಟ್ಟಾಗ್ಬೇಕು. ಆ ಥರ ರಾನಿ ಉದ್ಭವ ಮೂರ್ತಿನೂ ಹೌದು, ಕೆತ್ತಿದ ಮೂರ್ತಿನೂ ಹೌದು, ಎರಡು ಸೇರಿರೋದು. ನಾನು ಈ ಇದ್ರ ಬಗ್ಗೆ ಕೇಳ್ಬೋದು, ಕಿರಣ್ ರಾಜ್ ಅವರು ಆಕ್ಚುಲಿ ಒಂದು ಚಾಕ್ಲೇಟ್ ಹೀರೋ ಆಗೋ ಅಥವಾ ಎಷ್ಟೋ ಜನ ಈ ರೊಮ್ಯಾಂಟಿಕ್ ಕಿಂಗ್ ತರ ಒಂಥರ ಟೆಲಿವಿಷನ್ ಇಂಡಸ್ಟ್ರಿಲಿ ಲೈಕ್ ಕನ್ನಡತಿ ಸೀರಿಯಲ್ ಇರ್ಬೋದು, ಅವರ ಪ್ರೀವಿಯಸ್ ಸೀರಿಯಲ್ಗಳು ಮಾಡಿದಿರ್ಬೋದು, ಅಥವಾ ಹಿಂದಿ ಭಾಷೆಗಳಲ್ಲಿ ಅವ್ರು ಮಾಡಿರೋಂಥ ಸೀರಿಯಲ್ ಇರ್ಬೋದು, ಅಲ್ಲಿ ಒಂದು ಫ್ಯಾನ್ ಬೇಸ್ ಇದೆ, ಅವ್ರಿಗೆ ಫ್ಯಾಮಿಲಿ ಆಡಿಯನ್ಸ್ ಇದ್ದಾರೆ. ಇವ್ರನ್ನ ಆಕ್ಷನ್ ಆಗಿ ಜನ ಎಷ್ಟೋ ಮಟ್ಟಿಗೆ ಅಕ್ಸೆಪ್ಟ್ ಮಾಡ್ತೇನೆ ಅಂತ ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಇದೆ? ಇದು ಎಲ್ಲರೂ ಫ್ರಸ್ಟ್ರೇಟ್ ಆಗಿತ್ತು, ನನಗೂ ಒಂದು 30% ಹೆಂಗಪ್ಪ ಅನ್ನೋದಿತ್ತು. ನಮ್ಮ ಟೀಮಲ್ಲೇ 100% ಡೌಟ್ ಇತ್ತು. ಕಿರಣ್ ರಾಜ್ ಡೈರೆಕ್ಟರ್ ಕಾಣೋದೇ ಬೇರೆ, ಆಮೇಲೆ ಅವ್ರು ಮಾಡ್ಕೊಂಡು ಬಂದಿರೋ ಕ್ಯಾರೆಕ್ಟರ್ಗಳು ಬೇರೆ. ನನಗೆ ಕಿರಣ್ ರಾಜ್ ಸಹವಾಸ ಮಾಡಿದಾಗ ಪಕ್ಕ ಆಕ್ಷನ್ ಹೀರೋ ಕಾಣ್ತಾ ಇದ್ರು. ಯಾವಾಗ ನಾವು ಬಡ್ಡೀಸ್ ಅಂತ ಮಾಡಿದ್ರಲ್ಲ, ಅಲ್ಲಿಂದ ಬಡೀಸಲ್ಲಿ ಈ ಆಕ್ಷನ್ ಹೀರೋ ಆಗುವಂತ ಕ್ಯಾರೆಕ್ಟರ್ ಇದು. ಕ್ಲಾಸ್ ಅಂತೂ ಇದ್ದೇ ಇದೆ, ಇದು ಮಾಸ್ಗೆ ಕನ್ವರ್ಟ್ ಆಗ್ಬೇಕಿದು ಅಂತ. ಸೊ ನನ್ಗೆ ಅವ್ರದ್ದು ಬಾಡಿ ಲ್ಯಾಂಗ್ವೇಜು, ಮಾತು, ಥಿಂಕಿಂಗ್, ಕ್ಯಾರೆಕ್ಟರ್ ಅನ್ನೋದು ಬರೀ ಲುಕ್ ಅಷ್ಟೇ ಅಲ್ಲ, ಈ ಇಂಟರ್ನಲಿ ಅವ್ರದ್ದು ಇದು ವರ್ಕ್ ಆಗ್ಬೇಕು. ಹೆಂಗೆ ಆ ಮಾಸ್ ಇದಕ್ಕೆಲ್ಲ ಸಡನ್ ಅಂತ ಆ ಬಾಡಿ ಲ್ಯಾಂಗ್ವೇಜ್ ಕನೆಕ್ಟ್ ಮಾಡಕೊಳ್ಳೋಷ್ಟು ಇದೆಯಾ ಆರ್ಟಿಸ್ಟ್ಗೆ, ಇದೆಲ್ಲ ಮ್ಯಾಟ್ರ್ ಆಗುತ್ತೆ. ಸೊ ಆ ವಿಷಯದಲ್ಲಿ ನನಗೆ ಕಿರಣ್ ರಾಜ್ 100% ಈ ಕ್ಯಾರೆಕ್ಟರ್ ಪಕ್ಕ ಇದ್ದಾರೆ. ಸೊ ಇದು ಟೀಮಲ್ಲೂ ಒಂದು ಡೌಟ್ ಇದ್ದಾಗ ನಾನು ಒಂದು ಫೋಟೋ ಶೂಟ್ ಮಾಡ್ತೀನಿ ಸರ್, ತೋರಿಸ್ತೀನಿ ಅಂದೆ. ಫಸ್ಟ್ ಫೋಟೋ ಶೂಟ್ ಮಾಡಿದ್ದೆ, ಅವಾಗ ಫಸ್ಟ್ ಮಾಡಿದ ಪೋಸ್ಟರ್ ಇದು ಹಿಂಗಿದೆ. ಈ ಪೋಸ್ಟರ್ ನೋಡಿದ್ಮೇಲೆ ಅಲ್ಲಿಂದ ಟೀಬಲ್ ಅಂತೂ ಒಂದೇ ಒಂದು ಪಾಯಿಂಟ್ ಆ ಕ್ಯಾರೆಕ್ಟರ್ ಆಗಲ್ಲ ಅನ್ನೋದು ಬಂದಿಲ್ಲ. ಪೋಸ್ಟರ್ ಬಿಟ್ಟ ಮೇಲೆ ಎಲ್ರಿಗೂ ಕಿರಣ್ ರಾಜ್ ಹಿಂಗ್ ಕಾಣ್ತಾರ ಅನ್ನೋದು ಆಶ್ಚರ್ಯ ಆಗಿದೆ. ಸೊ ಅದು ಸಾಮಾನ್ಯವಾಗಿ ಎಲ್ರಿಗೂ ಸ್ಟಾರ್ಟಿಂಗ್ ಬಂದಿತ್ತು ಅದು. ಹೌದು, ಯಾಕಂದ್ರೆ ಒಂದು ಜಾನರ್ ಚೇಂಜ್ ಮಾಡಿದಾಗ ಕೆಲವೊಂದು ಎಲ್ಲ ನಾನು ಎಷ್ಟೋ ದೊಡ್ಡ ದೊಡ್ಡ ಆಕ್ಟರ್ಗಳ ಹತ್ರನೂ ಅದರ ಮಾತಾಡಿದೀನಿ. ಸಡನ್ಲಿ ಈಗ ಒಂದು ರೊಮ್ಯಾಂಟಿಕ್ ಸಿನಿಮಾ ಮಾಡ್ತಿರೋ ಸಡನ್ ಆಗಿ ಆಕ್ಷನ್ ಇರೋದ್ರೆ ಅಕ್ಸೆಪ್ಟ್ ಮಾಡಲ್ಲ ಅಂತ ಜನ, ಅದು ಇಷ್ಟಪಡಲ್ಲ ಅಂತ ಆ ವಿಚಾರವಾಗಿ. ಸೊ ಈ ಸಿನಿಮಾದಲ್ಲಿ ಟೆಕ್ನಿಕಲ್ ಆಗಿ ಹೇಳೋದಾದ್ರೆ ಏನೆಲ್ಲ ಕೆಲಸಗಳು ಅಂದ್ರೆ ಟೆಕ್ನಿಕಲ್ ಆಗಿ ಯಾರ್ಯಾರು ಟೆಕ್ನಿಷಿಯನ್ಸ್ ಯೂಸ್ ಮಾಡ್ಕೊಂಡಿದ್ದೀರಾ? 6 ಫೈಟ್ ಇದೆ, ಅದನ್ನು ವಿನೋದ್ ಮಾಸ್ಟರ್ ಮಾಡಿದ್ದಾರೆ. 4 ಸಾಂಗು ಧನುಂಜಯ ಮಾಸ್ಟರ್ ಮಾಡಿದ್ದಾರೆ. ಸೊ ಅದ್ ಮಿಕ್ಕಂತೆ ಒಂದು 5-6 ಸೆಟ್ ಇದೆ ಸಿನಿಮಾದಲ್ಲಿ, ದೊಡ್ಡ ದೊಡ್ಡ ಸೆಟ್ಗಳಿದೆ. ರಾಘವೇಂದ್ರ ಬಿ ಕೋಲಾರ್ ಅಂತ ಅವರು KGF ಆಮೇಲೆ ದೊಡ್ಡ ದೊಡ್ಡ ಸಿನಿಮಾಗಳಿಗೆಲ್ಲ ಸ್ಟಿಲ್ ಫೋಟೋಗ್ರಾಫರ್ ಆಗಿದ್ದು. ಅವರು ಹಿಂದೆ ಒಂದು ಸಿನಿಮಾದಲ್ಲಿ ನಂದು ಒಂದು ಸಾಂಗ್ ಶೂಟಿಂಗ್ ಬಂದಿದ್ರು. ನಾನು ಏನಕ್ಕೆ ಒಂದು ಸೋನಿ ಕ್ಯಾಮ್ರಾ ಕೊಟ್ಟು ಒಂದು ಸಾಂಗ್ ಯಾವ್ದೋ ಒಂದು ಸಾಂಗ್ ಶೂಟ್ ಮಾಡ್ತಾ ಇದ್ವಿ. ಅಷ್ಟರಲ್ಲಿ ಏನೇನೋ ಆಟ ಆಡೋರು, ಆ ಕ್ರಿಯೇಟಿವಿಟಿ ನೋಡಿ ಮತ್ತೆ ಆ ವರ್ಕ್ ಡಿಸಿಪ್ಲಿನು, ಸ್ಪೀಡು, ಸೊ ಸಿನಿಮಾಗೆ ಬರುವಂತ ಈಗ ಬರ್ಬೋದು ಈ ಮನುಷ್ಯ ಅಂತ ನನ್ಗೆ ಅನಿಸ್ತು. ನಾನು ಅವಾಗ ಹೇಳ್ದೆ ಅವ್ರಿಗೆ ನೆಕ್ಸ್ಟ್ ಸಿನಿಮಾ ಜೊತೆಲಿ ಮಾಡೋಣ ಅಂತ. ಸೊ ಈ ಸಿನಿಮಾ ಮಾಡಿದಾಗ ನನಗೆ ಬೇರೆ ಆಪ್ಷನ್ ನಾನು ಹುಡುಕಿಲ್ಲ, ರಘುನೇ ಫಿಕ್ಸ್. ರಘುದು ವಿಶೇಷತೆ ಏನಂದ್ರೆ ಕತೆ ಜೊತೆಲೇ ಇರೋದು. ಕತೆ ಜೊತೆಲೇ ಇರೋದು ಅದು ತುಂಬಾ DOPಗಳಿಗೆ ಇರೋದಿಲ್ಲ. ಯಾಕಂದ್ರೆ ಒಂದು ಕತೆನ ಡೈರೆಕ್ಟರ್ ಹೇಳೋದು ಬೇರೆ, ಡೈರೆಕ್ಟರ್ ಒಂದ್ ತರದಲ್ಲಿ ಹೇಳ್ತಾನೆ. ಅದೇ ಕತೆನ DOP ಅವನು ಸಿನಿಮಾಟೋಗ್ರಫಿಯಲ್ಲಿ ಹೇಳೋ ರೀತಿ ಬೇರೆ ಆಗೋದು. ಇದೆಲ್ಲ ಆದ್ಮೇಲೆ ಅದೇ ಕತೆನ ಒಬ್ಬ ಎಡಿಟ್ರು ಬೇರೆ ತರದಲ್ಲಿ ಅದನ್ನು ಪ್ರೆಸೆಂಟ್ ಮಾಡ್ಬೋದು. ಇಷ್ಟು ಆದ್ಮೇಲೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬೇರೆ ಟೈಪ್ ಪ್ರೆಸೆಂಟ್ ಮಾಡ್ಬೋದು, ಚೇಂಜ್ ಮಾಡ್ಬೋದು, ಮೇ ಬಿ ಬೇರೆನೆ ಆಗೋಗುತ್ತೆ. ನೀವು ಒಂದು ಮಾಸ್ ಅಥವಾ ಆ ತರದ್ನ ಲೈಟಿಂಗ್ ಪ್ಯಾಟರ್ನ್, ಶಾರ್ಟ್ ಕಂಪೋಸೇ ಬೇರೆ ಆಗ್ಬಿಟ್ರೆ ಅದು ಏನೋ ಒಂಥರ ಬೇರೆ ಕಂಡ್ಬಿಡುತ್ತೆ. ಒಂದು ಅದ್ಭುತವಾಗಿ ನಮ್ ಕಣ್ಣಿಗೆ ಕಾಣೋಕೆ, ಕಿವಿ ಕೇಳಿಸೋಕೆ ಒಂದು ಸಿನಿಮಾ ಅನ್ಸೋದು ಈ 4 ಜನ ಒಂದೇ ಕತೆನ ಒಂದೇ ತರ ಪ್ರೆಸೆಂಟ್ ಮಾಡ್ಬೇಕು, ಒಂದೇ ತರ ನೋಡ್ಬೇಕು ಕೂಡ ಆ ಸಿನಿಮಾ. ಹಿಂಗೆ ಅದು ತುಂಬಾ ಇಂಪಾರ್ಟೆಂಟ್. ಒಬ್ಬೊಬ್ಬ ಒಂದೊಂದ್ ತರದಲ್ಲಿ ನೋಡ್ಕೊಂಡು ಹೋದ ಅವನ ತರದಲ್ಲಿ ಇದ್ ಮಾಡ್ದ ಅಂದ್ರೆ ಸೊ ಅಲ್ಲೇ ಏನೋ ಆಡಿಯನ್ಸ್ಗೆ ಗೊತ್ತಾಗಲ್ಲ ಏನ್ ಮಿಸ್ಟೇಕ್ ಅಂತ. ಬಟ್ ಎದ್ ಬರ್ತಾ ಏನಿದೆ ಪರವಾಗಿಲ್ಲ ಅಂತ ಹಿಂಗ್ ಬರ್ತಾರ ಅಷ್ಟೇ. ಬಟ್ ಅಲ್ಲಿ ಮಿಸ್ಟೇಕ್ ಏನಂತ ಇಲ್ಲಿ ನಮಗ್ ಇದೆ. ಇವ್ 4 ಜನರ ಮೇನ್ ಪಿಲ್ಲರ್ಸ್ ಇರ್ತಾರಲ್ಲ, ಇವ್ರು ಒಂದೊಂದ್ ತರದಲ್ಲಿ ಪ್ರೆಸೆಂಟ್ ಮಾಡ್ಕೊಂಡು ಹೋಗ್ಬಿಟ್ರೆ ಎಡವಟ್ ಆಗದ್ ಅಲ್ಲಿ. ಸೊ ಟೆಕ್ನಿಕಲಿ ಇಷ್ಟು ಡಿಸಿಪ್ಲೈನ್ ಈ ಸಿನಿಮಾದಲ್ಲಿದೆ. ಡೈರೆಕ್ಟರ್ ಕತೆನೆ ಎಡಿಟರ್ ಹೇಳಿದ್ದಾರೆ, ಡೈರೆಕ್ಟರ್ ಕತೆನೆ DOP ಹೇಳಿದ್ದಾರೆ, ಡೈರೆಕ್ಟರ್ ಕತೆನೆ BGM ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅವ್ರು ಹೇಳಿದ್ದಾನೆ.
ಸೊ ಅದು ಒಂದಕ್ಕೊಂದಕ್ಕೆ ಅಂಟ್ಕೊಂಡಿರೋದೇ ಅದು ನಮ್ಗೆ ಅಷ್ಟು ನೀಟಾಗಿ ಫೀಲ್ ಆಗ್ತಾ ಇರೋದು, ಕನೆಕ್ಟ್ ಆಗ್ತಾ ಇರೋದು, ಅದು ತುಂಬಾ ಮುಖ್ಯ ಆಗುತ್ತೆ. ಸೊ ಇಲ್ಲಿ ಸೌಂಡ್ ಡಿಸೈನು ನಮಗೆ ಹೈದರಾಬಾದಲ್ಲಿ ಮಾಡಿದ್ವಿ, ಕಲ್ಕಿ ಅದೆಲ್ಲ ಮಾಡಿದ್ರಲ್ಲ ಅವರು ಸೌಂಡ್ ಡಿಸೈನ್ ಮಾಡಿದ್ವಿ. ಸೊ ಇದರಲ್ಲಿ ಒಂದು ಸೌಂಡ್ ತುಂಬಾ ಬೇರೆ ತರದಲ್ಲೇ ಡಿಸೈನ್ ಇದೆ. ಸೊ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಲೋ ಫ್ರೀಕ್ವೆನ್ಸಿಯಲ್ಲಿ ಒಂದು ಸೌಂಡ್ ಡಿಸೈನ್ ಮಾಡಿದ್ವಿ. ಲೋ ಫ್ರೀಕ್ವೆನ್ಸಿ ಅಂದ್ರೆ ಅದು ನಮಗೆ ಲೋ ಆಗಿ ಕೇಳಿದ್ರೆ ಇದು ನಾಯಿಗೆ ನಮ್ಗಿಂತ 10 ಪಟ್ಟು ಜಾಸ್ತಿ ಕೇಳಿಸುತ್ತೆ. ಹೌದು, ಶಾರ್ಪ್ನೆಸ್. ಈ ಸಿನಿಮಾ ನೀವು ಮನೆಯಲ್ಲಿ ಅಮೆಜಾನ್ ಪ್ರೈಮ್ ಅಲ್ಲಿ ಹಾಕೊಂಡು ಮನೆ ಒಳಗಡೆ ನೋಡ್ತಾ ಇದ್ರೆ ಹೊರಗಡೆ ನಿಮ್ ಮನೆ ನಾಯಿ ಕೂಗೋಕ್ ಶುರು ಮಾಡುತ್ತೆ ಅಂತ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಸೊ ಇದು ತುಂಬಾ ಚೆನ್ನಾಗಿ ಮಾಡಿದ್ವಿ. ನಾನು ಈ ಥಿಯೇಟರ್ಸ್ ಅವ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದು, ದಯವಿಟ್ಟು ಸೌಂಡ್ ಕಡಿಮೆ ಕೊಡಬೇಡಿ. ಸೌಂಡ್ ನಿಮ್ಗೆ ಏನು ಹಂಗ ಮಾಡಿದ್ರೆ ಅದು ಪ್ರಾಪರ್ ಆಗಿ ಕನೆಕ್ಟ್ ಆಗಲ್ಲ. ಅದ್ ಹೆಂಗಿರುತ್ತೆ ಅಂದ್ರೆ ಥಿಯೇಟರ್ ಅಲ್ಲಿ ಪ್ರತಿ ಆಡಿಯನ್ಸ್ಗೂ ಇಂಡಿವಿಜುವಲ್ ಆಗಿ ನನಗೆ ಈ ಫೀಲ್ ಆಗ್ತಿದೆ ಅಂತ ಅನ್ಸುತ್ತೆ, ತನಗೊಬ್ಬನಿಗೆ ಇದು ಫೀಲ್ ಆಗ್ತಿದೆ ಅಂತ ಅನ್ಸ್ತಿರುತ್ತೆ ಆ ಸೌಂಡ್ ಟೆಕ್ನಿಕ್. ಬಟ್ ಆ ಥಿಯೇಟರ್ ಕೂತ್ಕೊಂಡು ಪ್ರತಿಯೊಬ್ಬನಿಗೂ ಅದು ಫೀಲ್ ಆಗುತ್ತೆ, ಅವಾಗ ಕನೆಕ್ಟ್ ಆಗುತ್ತೆ. ಆ ತರದ್ದೆಲ್ಲ ಟೆಕ್ನಿಕಲ್ ಥಿಂಗ್ಸ್ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ವಿ ಇದರಲ್ಲಿ. ಟೀಸರ್ ನೋಡಿ ಏನು ಬೆಸ್ಟ್ ಕ್ರೆಡಿಟ್ ನಿಮ್ಗೆ ಕ್ರಿಟಿಕ್ ಸಿಕ್ತು ಯಾರಾದ್ರೂ ಇಂಡಸ್ಟ್ರಿ ಕಡೆಯಿಂದ ಏನಾದ್ರು? ಲೈಕ್ ಟೀಸರ್ ಅಥವಾ ನಿಮ್ಗೆ ಬೆಸ್ಟ್? ನಮ್ಗೆ ತುಂಬಾ ಸರ್ಪ್ರೈಸ್ ಆಗಿದ್ದು, ಟೀಸರ್ ಬಿಟ್ಟ ತಕ್ಷಣ ನಮ್ಗೆ ಬಿಸ್ನೆಸ್ ಆಫರ್ ಬಂದ್ಬಿಡ್ತು. ತುಂಬಾ ನಾವೇನಂದ್ರೆ ನಮ್ಗೆ ಸಿಚುಯೇಷನ್ ಜೀರೋ ನಮ್ದು ಯಾವ್ದು ನಿರೀಕ್ಷೆ ಇರಲಿಲ್ಲ. ಬಿಕಾಸ್ ನಾನು ಮಾರ್ಕೆಟ್ ಅಲ್ಲಿ ಇದ್ದವನಲ್ಲ, ಬಿಸ್ನೆಸ್ ಇಲ್ಲ, ಹೀರೋನು ಇಲ್ಲ. ನಾವಿಬ್ರು ಸೇರ್ಕೊಂಡು ಇನ್ನೊಂದು ಪಿಕ್ಚರ್ ಮಾಡ್ತಾ ಇದೀವಿ ಅಂದಾಗ ಯಾರು ನಮ್ಗೆ ದುಡ್ಡು ಕೊಡ್ತೀವಪ್ಪ ಅಂತ ಬರಲ್ಲ. ಸೊ ನಮ್ಗೆ ಇಲ್ಲಿ ನಮ್ಮ ಪ್ರೊಡ್ಯೂಸರೇ ಹೀರೋಗಳು ಆಕ್ಚುಲಿ. ಆಮೇಲೆ ಅಷ್ಟು ಇನ್ವೆಸ್ಟ್ ಮಾಡ್ಬಿಟ್ಟಿದಾರಲ್ಲ ಇವ್ರು ಅಂತ. ಸೊ ಬಟ್ ಟೀಸರ್ ಬಿಟ್ಟ ತಕ್ಷಣ ನಮ್ಗೆ ಮುಂಬೈಯಲ್ಲೆಲ್ಲ ದೊಡ್ಡ ಸೌಂಡ್ ಆಯ್ತು. ಅಲ್ಲಿ ಒಂದು 100-200 ಯೂಟ್ಯೂಬರ್ಸ್ ಅದನ್ನ ರಿವ್ಯೂ ಮಾಡಿದ್ರು. ಸೊ ಬಿಸ್ನೆಸ್ ಆಫರ್ ಬಂತು. ಸೊ ಈ ತರದೆಲ್ಲ ಡೆವಲಪ್ಮೆಂಟ್ ಆಗುತ್ತೆ ಅಂತ ನಮ್ಗೆ ನಿರೀಕ್ಷೆ ಇರಲಿಲ್ಲ. ಸೊ ಅದು ಟೀಸರ್ ಕೊಟ್ಟ ರಿಸಲ್ಟ್ ನಮಗೆ. ಬಟ್ ಇಂಡಸ್ಟ್ರಿಯವರಿಗೂ, ನಮ್ಮ ಇಂಡಸ್ಟ್ರಿಯವರಿಗೂ, ಜನಗಳಿಗಿರ್ಬೋದು, ಕಿರಣ್ ರಾಜ್ ಆತ ಲುಕ್ಕಲ್ಲಿ ನೋಡಿದ್ರಲ್ಲ, ಒಂದು ಸರ್ಪ್ರೈಸ್ ಆಯ್ತು ಅವ್ರಿಗೆ. ಸೊ ಇದು ಒಂದು ಕನೆಕ್ಟ್ ಆಗುವಂತ ಸಿನಿಮಾ. ಬಟ್ ಸುಮಾರು ಜನ ಟೀಸರ್ ಹಿಂದಿನಲ್ಲಿ ಬಿಟ್ಟು ಹಿಂದಿ ಸಿನಿಮಾ ಮಾಡ್ತಿದ್ದೀರಾ ಅಂತಾರೆ. ಟೈಟ್ಲ್ ಕೂಡ ಹಂಗೆ ಅನ್ಸ್ಬಿಡುತ್ತೆ, ಇದಾದೋ ವೈ ನಾಟ್ ನಾನು ಕೇಳಬೇಕು ಗೊತ್ತಿಲ್ಲ. ಮೇ ಬಿ ಒಂಥರ ಆಪ್ಟ್ ಅನ್ಸುತ್ತೆ ಈ ಸಿನಿಮಾಗೆ. ಪ್ಯಾನ್ ಇಂಡಿಯಾ ಯಾಕೆ ಮಾಡಲಿಲ್ಲ? ಪ್ಯಾನ್ ಇಂಡಿಯಾ ಅಂದ್ರೆ ಆ ಕ್ವಾಲಿಟಿ ಇದೆ ಸರ್. ಆಬ್ವಿಯಸ್ಲಿ ಆ ಸ್ಕೇಲ್ ಇದೆ ಆ ಸಿನಿಮಾಲಿ. ತುಂಬಾ ಜನ ಕೇಳಿದ್ರು. ಸೊ ಫಸ್ಟ್ ನಾವು ಕನ್ನಡದಲ್ಲಿ ಬಿಡೋಣ ಅಂತ. ನಾವೀಗ ಮುಂಬೈ, ಪೂನಾ, ದಿಲ್ಲಿ ಅಲ್ಲೆಲ್ಲ ರಿಲೀಸ್ ಮಾಡ್ತಾ ಇದ್ವಿ, ಕನ್ನಡದಲ್ಲೇ ಮಾಡ್ತಾ ಇದ್ವಿ. ಸೂಪರ್. ಓಕೆ, ಆ ತರದ ಒಂದು ಆಗ್ಬೋದು. ಒಂದೊಳ್ಳೆ ಈಗ ಲೈಕ್ ಉಗ್ರಮ ಆದಂಗೆ ಆ ತರದ ಒಂದೊಳ್ಳೆ ವೈಬ್ ಕಾಣಿಸ್ತಾರ ಒಂದು ಪೋಸ್ಟ್ ಇರ್ಬೋದು, ಪ್ರತಿಯೊಂದು ಇರ್ಬೋದು, ಟೀಸರ್ ನೋಡಿದಿರ್ಬೋದು. ಥಿಯೇಟರ್ ಅಲ್ಲೇ ಬಂದ್ ನೋಡಿ. ಕಾರಣ ಏನಂತ ಹೇಳಿದೀನಿ, ಥಿಯೇಟರ್ ಎಕ್ಸ್ಪೀರಿಯನ್ಸ್ ಈ ಸಿನಿಮಾ ಬೇರೆ ತರದ ಇರುತ್ತೆ. ದಯವಿಟ್ಟು ಥಿಯೇಟರ್ ಅಲ್ಲಿ ಬಂದು ಈ ಸಿನಿಮಾ ನೋಡಿ. ಸೂಪರ್ ಸರ್. ಹೇಳಿ ಮಂಜಣ್ಣ ನಂಗೆ ಹೋಗ್ತಾ ಅದು ಒಳ್ಳೇದು. ಆಕ್ಚುಲಿ ಸಿನಿಮಾ ನಿರ್ದೇಶಕರು ಮಾತಾಡ್ಬೇಕು ತುಂಬಾ. ಯಾಕಂದ್ರೆ ನಾವು ಬರ್ತೀವಿ, ಅಷ್ಟು ದಿನ ಡೇಟ್ ತಗೊಂಡಿರ್ತೀವಿ, ಆ ಪಾತ್ರ ಹೇಳ್ತಾರೆ, ಅದಕ್ಕೆ ಇನ್ವಾಲ್ವ್ ಆಗ್ತೀವಿ, ಆಕ್ಟ್ ಮಾಡ್ತೀವಿ, ಅದಿರುತ್ತೆ. ಬಟ್ ತುಂಬಾ ಜರ್ನಿ ಇರೋದು ಆ ಟೆಕ್ನಿಷಿಯನ್ಸ್ ಮಾತಾಡಿದಾಗೆ. ಅದನ್ನ ನಾವು ಆನ್ ಸ್ಕ್ರೀನ್ ಕಾಣಿಸ್ತೀವಿ. ಹಾಗಾಗಿ ನಾವೇನೋ ಒಂದಷ್ಟು ಕಡೆ ಬಂದು ಇಂಟರ್ವ್ಯೂಸು ಲೈಕ್ ಅವೆಲ್ಲ ಮಾತಾಡೋದು ಅದೆಲ್ಲ ಇದ್ದೇ ಇರುತ್ತೆ ಫ್ರೇಮ್ ಅಲ್ಲಿ. ಬಟ್ ಆಕ್ಚುಲಿ ಅವ್ರಿಗೆ ಮಾತಾಡಿದ್ರೆ ನಾವು ಈ ಟೀಮ್ ಜೊತೆ ವರ್ಕ್ ಮಾಡಿದಾಗ ನಿಮಗೆ ಏನ್ ಅನ್ನಿಸ್ತು ಅಂದ್ರೆ ಲೈಕ್ ಪ್ರತಿಯೊಂದು ಕ್ಯಾರೆಕ್ಟರ್ ಇರ್ಬೋದು ತುಂಬಾ ಡಿಫ್ರೆಂಟ್ ಆಗಿರುವಂತದ್ದು. ಫಸ್ಟ್ ನನಗೆ ಕತೆ ಕೇಳಬೇಕಾದ್ರೆ ಅವ್ರು ಹೇಳಿದ ಸ್ಟೈಲೇ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಆಮೇಲೆ ಅವ್ರ ಭಾಷೆ ಇರ್ಬೋದು, ಅವ್ರ ರೆಸ್ಪೆಕ್ಟ್ ಇರ್ಬೋದು, ಅಂದ್ರೆ ಕಲಾವಿದನಿಗೆ ಹೆಂಗ್ ಒಪ್ಪಿಸ್ಬೇಕು, ಹೇಗೆ ಇದನ್ಬೇಕು ಅನ್ನೋದು ಇತ್ತಲ್ವಾ, ಅದೆಲ್ಲನೂ ಅಲ್ಲೇ ನನಗೆ ಫಸ್ಟ್ ಇದಾಗಿದ್ದು. ಆಮೇಲೆ ಪೊಲೀಸ್ ಕ್ಯಾರೆಕ್ಟರ್ ಅಂದಾಗ ನಾನು ಆ ಟೈಮಲ್ಲಿ ಒಂದಷ್ಟು ದಾಡಿ ಬಿಟ್ಟಿದ್ದೆ. ದಾಡಿ ಬಿಟ್ಟು ನಾನು ಮತ್ತೆ ದಾಡಿ ತೆಗೆದು ಆ ಪೊಲೀಸ್ ಕ್ಯಾರೆಕ್ಟರ್ ಮಾಡಬೇಕಾ ಅನ್ನೋದು ಒಂದಷ್ಟು ಗೊಂದಲ ಇತ್ತು. ಅವ್ರು ಫಸ್ಟ್ ಕೇಳಿದಾಗ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅವರು ಗಿರೀಶ್ ಅವ್ರು ಕಾಲ್ ಮಾಡಿ ಕೇಳಿದವಾಗ ಹಂಗಿತ್ತು. ಸರಿ ಒಂದ್ಸಲ ಯಾವುದಕ್ಕೂ ಕತೆ ಕೇಳೋಣ, ನಂದು ಏನು ಕ್ಯಾರೆಕ್ಟರ್ ಏನು ಅಂತ ಕೇಳೋಣ ಅಂತೇಳಿ ಆಮೇಲೆ ಕೇಳಿದಾದ್ಮೇಲೆ ಸರಿ ಅಂತೇಳಿ ದಾಡಿ ಎಲ್ಲ ತೆಗೆದು ಆಮೇಲೆ ನಾನು ಮಾಡೋಕ್ಕೆ ರೆಡಿ ಆಗಿದ್ದು. ಅಲ್ಲಿಂದ ಜರ್ನಿ ಸೂಪರ್ ಪ್ರತಿಯೊಂದು. ಬಟ್ ಮಂಜಣ್ಣಂಗೆ ಅಂದ್ರೆ ಮಂಜಣ್ಣನ ಜೊತೆ ಕ್ಯಾರೆಕ್ಟರ್ ಕೊಟ್ಟು ಮಾಡಿದ್ರೆ ನಾವು ಈ ನೆಕ್ಸ್ಟ್ ಸಿನಿಮಾದಲ್ಲಿ ಈ ಕ್ಯಾರೆಕ್ಟರ್ ಬರಿಬೇಕಲ್ಲ ಅಂತ ಅನ್ಸೋದು. ಅದು ಏನೋ ನನಗೆ ಪರ್ಸನಲಿ ಅದು ಖುಷಿ ಆಗತ್ತಂದ್ರೆ
ಅಂದ್ರೆ ದಾಡಿ ಏನ್ ಕಡೆ ಸುಮ್ನೆ ಲುಕ್ ಯಾವ್ದೋ ಕ್ಯಾರೆಕ್ಟರ್ ಬಿಟ್ಟಿದ್ರೆ ಅದು ಇಲ್ಲ ಹಂಗೆ ಬಿಟ್ಬಿಟ್ಟಿದೀನಿ ಡೈ ಏನೋ ಹಾಕ್ಸಿಲ್ಲ ಅಂತಂದ್ರೆ. ತುಂಬಾ ಒಳ್ಳೆ ಸ್ಕ್ರೀನ್ ಮೋಸ್ಟ್ಲಿ ಇವಾಗ ಈ ಗೆಟಪ್ ಇಲ್ಲ ಈ ಗೆಟಪ್ಗೆ ಯಾವ್ದಾದ್ರು ಪಾತ್ರ ಬರೀತಿದಾರೆ ಅಂತಿಲ್ಲ, ಏಜ್ ಆಯ್ತು ಅಂತಲ್ಲ. ಇವಾಗ ಎಲ್ಲಿ ಹೈಸ್ಕೂಲ್ ಹುಡುಗರಿಗೆ ಬಿಳಿ ಕೂದಲು ಬರುತ್ತೆ, ಅದು ಏಜ್ ಆಗುತ್ತಾ? ಅಲ್ಲಮ್ಮ, ಅದು ಹೆಂಗೆ ಏಜ್ ಆಗುತ್ತೆ ಏನ? ಹೌದಾ, ನಿಂಗೆ ಏಜಿಗೆ ಬಂದಿರತ್ತಿಲ್ಲ, ನಮಗ್ ಏಜಿಗೆ ಬಂದಿರೋದು ಲೈಕ್ ಆ ತರ. ಬಟ್ ಈ 4 ಜನರ ಜೊತೆನೂ ಒಂದೊಂದ್ ಸೀನ್ ಇತ್ತು ಚಿನ್ನ, ಅದೆಲ್ಲಾನು ಬೇರೆ. ಬಟ್ ಅದ್ಭುತವಾಗಿ ಏನ್ ಮಾಡ್ತೀವಿ ಇವಾಗ ಶೋಷಣೆ ಅಂದ್ರೆ ಹೆಣ್ಮಕ್ಳಿಗೆ ನಾನು ಹಿಂಸೆ ಕೊಟ್ಟಿರ್ತಾನೆ, ಹೀರೋ ಬಂದ್ ನನಗೆ ಹೊಡೆಯೋದು. ಆ ಕ್ಯಾರೆಕ್ಟರ್ ಇರೋದೇ ಆಗೈತೆ ಅಲ್ಲ, ಶೋಷಣೆ ಅಂದ್ರೆ ಅದಿರೋದೇ ಅಲ್ವಾ. ಬಟ್ ಅದ್ಭುತವಾಗಿ ಕಲಾವಿದ್ರು 4 ಜನ ಆ ಹೆಣ್ಮಕ್ಳು. ಇವಾಗ ಆಡಿಯನ್ಸ್ ನನ್ನ ನೋಡಿ ಸ್ಕ್ರೀನ್ ಮೇಲೆ ಎತ್ತು ಈ ನನ್ನ ಮಗನಿಗೆ ಉಗಿಬೇಕು, ಈ ನನ್ನ ಮಗ ನೋಡಿ ಅಸಹ್ಯ ಮಾಡಿದಾನೆ, ಯಾರು ಇವನು ಗುರು ಅನ್ನೋದು ಬೈಕ್ ಅದ್ ಬೈಕೊಂಡ್ರೆ ಚಿನ್ನ ನಮಗೆ ನಾವು ಆ ಪಾತ್ರ ಮಾಡಿದ್ದಕ್ಕೆ ಒಂದ್ ಸ್ವಲ್ಪ ಸಾರ್ಥಕ ಅನ್ಸೋದು ಕೆಲವೊಂದೆಲ್ಲ. ಯಾಕಂದ್ರೆ ಅವಾಗಿನ ಕಾಲದಲ್ಲಿ ಹಂಗೆ ಅಲ್ವಾ, ವಿಲನ್ಸ್ನೆಲ್ಲ ನೋಡಿದ್ರೆ. ಬಟ್ ಇವಾಗೆಲ್ಲ ಆಕ್ಟಿಂಗ್ ಅಂತ ಅನ್ಕೋತಾರೆ, ಬಟ್ ಆದ್ರೂ ಆ ಸ್ಕ್ರೀನ್ ಮೇಲೆ ಒಂದ್ ಸ್ವಲ್ಪ ಅನ್ಸ್ಬೇಕಲ್ವಾ. ಹೌದು, ಅದನ್ನ ಮಾಡ್ಸಿದೀವಿ ಈ ಒಂದ್ ಸಿನಿಮಾದಲ್ಲಿ ಅದಾಗಿದೆ. ಆ ವಿಚಾರವಾಗಿ ಒಂದ್ ಕೇಳ್ತೀನಿ. ಈಗ ಎಷ್ಟೊಂದ್ಸಲಿ ನಾವು ಓದಿದ್ದುಂಟು ಅಥವಾ ಎಷ್ಟೋ ಸಂದರ್ಶನಗಳು ನೋಡಿರೋದು, ವಜ್ರಮುನಿ ಸರ್ ನಂಗೆ ಅನ್ಕೊಂತಿದ್ರಂತೆ ಬರೀ ಈ ತರ ಮಾಡ್ತಾರೆ, ಅಪ್ಪ ಸರಿ ಇಲ್ಲ ಅನ್ನೋ. ಈಗ ಹಂಗ ಅನ್ಕೊಳಲ್ಲ, ಮೊದ್ಲೆಲ್ಲ ಗೊತ್ತಾಗ್ತದೆ. ಅದಕ್ಕೆ ಮೇನ್ ಕಾರಣ ಏನಂದ್ರೆ ನಾನು ಅನಲೈಸ್ ಮಾಡಿದ ಪ್ರಕಾರ ಈಗ ಎಲ್ಲಾ ಆರ್ಟಿಸ್ಟ್ ಎಲ್ಲ ಜನಗಳಿಗೆ ಸಿಗ್ತಾ ಇದ್ದಾರೆ, ಈಸಿಲಿ ಆಕ್ಸೆಸಿಬಲ್, ಅಲ್ಲೆಲ್ಲ ಸಿಗ್ತಾರೆ. ಫೇಸ್ಬುಕ್ ಅಲ್ಲಿ ಬರ್ತಾರೆ, ಇಲ್ಲಿ ಬರ್ತಾರೆ, ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ ಮಾಡ್ತಾರೆ. ಹಿಂಗಾಗಿ ಅವ್ನ ಒರಿಜಿನಲ್ ಕ್ಯಾರೆಕ್ಟರ್ ಗೊತ್ತಾಗತ್ತೆ. ಮೊದ್ಲೆಲ್ಲ ಈಗ ನಾವು ವಜ್ರಮುನಿ ಅವ್ರನ್ನೆಲ್ಲ ನಾವು ನೋಡೇ ಇಲ್ಲ, ನಮ್ಗೆ ಈಗ್ಲೂ ಎಲ್ಲರೂ ಎದುರುಗಡೆ ಬಂದ್ರು ಭಯ ಆಗುತ್ತೆ. ಬಿಕಾಸ್ ಆರ್ಟಿಸ್ಟ್ಗಳು ಈಸಿಯಾಗಿ ಕೈಗೆ ಸಿಗ್ತಾ ಇದ್ದಾರೆ, ನೋಡೋಕ್ ಸಿಗ್ತಾ ಇರ್ಲಿಲ್ಲ. ಇವ್ರು ಹೆಂಗಿರ್ಬಹುದು, ಇವ್ರು ನಿಜವಾಗ್ಲೂ ಹಿಂಗೆ ಇದಾರ ಅನ್ನೋ ತರ ಇತ್ತು. ಅದ್ ಹಂಗೆ ಇದ್ರೆ ಒಳ್ಳೇದು ಆರ್ಟಿಸ್ಟ್ಗೆ. ಈಗ ಸರ್ ಹೇಳ್ತಿದ್ರು ಪ್ಯಾನ್ ಇಂಡಿಯಾ ಇರ್ಬೋದು, ಈ ಸಿನಿಮಾ ಬಜೆಟ್ ವೈಸ್ ಇರ್ಬೋದು, ಸ್ಕೇಲ್ ಮಾಡಿರೋ ರೀತಿ ಇರ್ಬೋದು, ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಅಲ್ಲಿ ತುಂಬಾ ರಿಚ್ನೆಸ್ ಆಗಿ ಕಾಣಿಸ್ತಿದೆ. ನಿಮಗೆ ಈ ಸಿನಿಮಾ ಯಾವ ತರ ಕಾಣಿಸ್ತಿದೆ? ಅದೇ ಯೂಶಲಿ ಎಲ್ಲ ಸಿನಿಮಾಗಳಲ್ಲೂ ಅಂದ್ರೆ ಕತೆಗೆ ಸಿಕ್ಕಾಪಟ್ಟೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಅಂದ್ರೆ ಒಂದು ಕತೆ ಒಂದ್ ಸೀನ್ ಮಾಡ್ಬೇಕಾದ್ರೆ ಇವಾಗ ಅದ್ ಹೆಂಗೆ ಒಂದ್ ಹೇಳ್ತೀನಿ, ಡೈರೆಕ್ಟರ್ ಇಲ್ಲೇ ಇದಾರೆ ಅಂದ್ರೆ ಇವಾಗ ಒಬ್ರು ಡ್ರಾಯಿಂಗ್ ಮಾಡ್ತಾರೆ ಅಂತಂದ್ರೆ ಅವ್ರು ಡ್ರಾಯಿಂಗ್ ಮಾಡೋವ್ರ ಮನೆ ಹೇಗಿರುತ್ತೆ, ಇವಾಗ ಒಬ್ರು ಡ್ರಾಯಿಂಗ್ ಮಾಡ್ತಾರೆ ಲೈಕ್ ಸ್ಕೆಚಸ್ ಹಾಕ್ತಾರೆ ಅಂದ್ರೆ ಅವ್ರ ಮನೆ ಹೇಗಿರುತ್ತೋ ಹಾಗೆ ಇರ್ಬೇಕು ಅಂತ. ಇವಾಗ ರಾನಿಂಗ್ ಮನೆ ಹೇಗಿರ್ತಾರೆ, ಅವ್ನ ಟೇಸ್ಟ್ ಏನು ಅಂತಂದ್ರೆ ಅವ್ನ ಜಿಮ್ ಇರುತ್ತೋ, ಅವನ ಮನೇಲಿ ಹೆಂಗೆ ಇದ್ ಮಾಡ್ಕೊಂಡಿರ್ತಾನೆ, ಅವನ ಟೇಸ್ಟ್ ಪ್ರಕಾರ ಅವನೊಬ್ಬ ಕಲಾವಿದನಾಗಿ ಹೆಂಗ್ ಮಾಡ್ಕೊಂಡಿರ್ತಾನೆ ಅನ್ನೋದು ಅರ್ಥ ಆಯ್ತಲ್ವ ಚಿನ್ನ. ಲೈಕ್ ಆ ತರ. ಆಮೇಲೆ ಒಂದು ಡಾನ್ ಅಂತಂದ್ರೆ ಒಂದು ಸ್ನೂಕರ್ ಬೋಲ್ಡ್ ಇರುತ್ತೆ, ಅವ್ರದ್ದೇ ಒಂದು ಡ್ರಿಂಕ್ ಸೆಟಪ್ ಇರುತ್ತೆ, ಒಂದು ಬಾರ್ ಸೆಟಪ್ ಇರುತ್ತೆ. ಲೈಕ್ ಈ ತರದಕ್ಕೆಲ್ಲ ಒತ್ತು ಕೊಟ್ಟಿದ್ದಾರೆ. ಅಂದ್ರೆ ನಿನಗೆ ಫಸ್ಟ್ ಒಂದು ನಾವು ಏನು ಅಂತಂದ್ರೆ ನೋಡೋವಾಗೆ ನಮ್ಗೆ ಅನ್ಸ್ಬಿಡ್ಬೇಕು ಆ ಸೀನ್ ನಾವು ಇನ್ವಾಲ್ವ್ ಆಗ್ಬಿಡ್ತೀವಿ. ಅಂದ್ರೆ ಆಡಿಯನ್ ನೋಡ್ತಾರಲ್ವಾ, ಒಂದು ಸೀನ್ ನೋಡಿದವಾಗೆ ಅವರಿಗೆ ವಿಷುವಲ್ ಮೀಡಿಯಾದಲ್ಲಿ ಗೊತ್ತಾಗ್ಬೇಕು ಅವ್ರಿಗೆ. ಅದಾಗಿ ನೀವು ಡೈಲಾಗ್ ಹೇಳಿ ನಟನೆ ಮಾಡಿ ಡೈರೆಕ್ಟರ್ದು ಏನಿರುತ್ತೋ ಆ ಸೀನ್ಸ್ ಅದು ಬೇರೆ. ವಿಷನ್ ಮೀಡಿಯಾಗೆ ಏನ್ ಬೇಕು ಅನ್ನೋದನ್ನ ಅದಕ್ಕೆ ಒತ್ತು ಜಾಸ್ತಿ ಕೊಟ್ಟು, ಕತೆಗೆ ಒತ್ತು ಜಾಸ್ತಿ ಕೊಟ್ಟು ಮಾಡಿರೋಂಥ ಸಿನಿಮಾ. ಬಟ್ ನನ್ನ ಪಾತ್ರದ ಬಗ್ಗೆನೂ ಬಹಳ ಗೌರವ ಇದೆ, ಬಹಳ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಆಮೇಲೆ ಸರ್ ಅಂತೂ ನನ್ನ ಅಂದ್ರೆ ಸಿನಿಮಾ ಬಿಟ್ರೆ ಬೇರೆ ಗೊತ್ತಿಲ್ಲ ಮನುಷ್ಯ. ಈ ಸಿನಿಮಾದಲ್ಲಿ ವರ್ಕ್ ಮಾಡಿರೋ ಟೆಕ್ನಿಷಿಯನ್ಸ್ಗೆ ಸಿನಿಮಾ ಬಿಟ್ಟು ಬೇರೆ ಜಗತ್ತೇ ಗೊತ್ತಿಲ್ಲ. ಆಮೇಲೆ ಸುಮಾರು ವರ್ಷಗಳಿಂದ ಸಿನಿಮಾ ಒಂದು ಸಿನಿಮಾಗೋಸ್ಕರ, ಒಂದು ರಿಸಲ್ಟ್ಗೋಸ್ಕರ ಎಷ್ಟು ವರ್ಷಗಳು ಅವರು ಕಷ್ಟಪಡ್ತಾರೆ ಅಂದ್ರೆ, ನಾವೇನೋ ಕಲಾವಿದ್ರು ಈ ಸಿನಿಮಾ ಮಾಡ್ತೀವಿ, ಇನ್ನೊಂದು ನೆಕ್ಸ್ಟ್ ಸಿನಿಮಾ ಹೋಗ್ತೀವಿ, ಇನ್ನೊಂದು ಸಿನಿಮಾಗೆ ಹೋಗ್ತೀವಿ. ಬಟ್ ಒಂದೇ ಸಿನಿಮಾದಲ್ಲಿ ಆ ಸಿನಿಮಾ ಶೂಟಿಂಗು, ಪ್ರೀ ಪ್ರೊಡಕ್ಷನ್ ವರ್ಕು, ಪ್ರೊಡಕ್ಷನ್, ಆಮೇಲೆ ಮತ್ತೆ ಪೋಸ್ಟ್ ಪ್ರೊಡಕ್ಷನ್ ವರ್ಕು, ಆ ಫುಲ್ಲು ವರ್ಕ್ ಮಾಡಿ ಪಬ್ಲಿಸಿಟಿ ಗಂಟ ಬಂದಿದ್ದೀವಿ ಅಂದ್ರೆ ಅದಕ್ಕೆ ಕಿರಣ್ ರಾಜು ಇವಾಗ ಸಿಕ್ಕಿದ್ರು ನಂಗೆ, ಹೇಳ್ತಿದ್ರು ಇನ್ನೊಂದು 10 ದಿನ ಮುಂಜಾನ ಹೇಗಿದ್ದೀರಾ ಅಂತ ಕೇಳಿದೆ. ಹೇಗಿದ್ದೀರಾ ಭಯ ಅಂತಂದೆ. ಇನ್ನೊಂದು 10 ದಿನ ಹೇಗಿರ್ತೀನಿ ಅಂತ ಆಮೇಲೆ ಗೊತ್ತಾಗುತ್ತೆ, ಸಿನಿಮಾ ರಿಲೀಸ್ ಆದ್ಮೇಲೆ 30ನೇ ತಾರೀಕು. ಯಾಕಂದ್ರೆ ಅಷ್ಟು ಇದಿರುತ್ತೆ. ನಾವು ಸಹ ಕಲಾವಿದರಿಗೆ ನಮ್ಗೆ ಒಂದು ಸಿನಿಮಾ ಇಲ್ಲಾಂದ್ರೆ ಇನ್ನೊಂದು ಸಿನಿಮಾ ಚಿನ್ನ. ಅಂದ್ರೆ ನಾನು ಟು ಬಿ ಫ್ರಾಂಕ್ ಆಗಿ, ಬಟ್ ಒಬ್ಬ ನಾಯಕ ನಟನಿಗೆ, ಒಬ್ಬ ನಿರ್ದೇಶಕರಿಗೆ ಬಹಳನೇ ಪ್ರಾಮುಖ್ಯತೆ ಅಂದ್ರೆ ಬಹಳ ಡಿಪೆಂಡ್ ಆಗಿರುತ್ತೆ. ಹೌದು, ಸಕ್ಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆಮೇಲೆ ಅವ್ರಿಗೊಂದು ಫ್ಯಾಮಿಲಿ ಇರುತ್ತೆ, ಇವ್ರು ಇಬ್ರು ಮತ್ತೆ ಸಕ್ಸಸ್ ಆಗಿ ಸಿನಿಮಾ ಮಾಡಿದ್ರೆ ಇನ್ನೊಂದಷ್ಟು ಫ್ಯಾಮಿಲಿಗಳಿಗೆ, ಇನ್ನೊಂದಷ್ಟು ಜನ, ಒಂದಷ್ಟು ಜನಕ್ಕೆ ಊಟ, ಎಲ್ರಿಗೂ ಒಂದಷ್ಟು ಜನಕ್ಕೆ ಕೆಲಸನೂ ಸಿಗುತ್ತೆ, ಎಲ್ಲಾನು ಸಿಗ್ತಾ ಹೋಗುತ್ತೆ. ಬಟ್ ಆ ವಿಚಾರದಲ್ಲಿ ಈ ಸಿನಿಮಾನ ಪ್ರಾಮುಖ್ಯತೆ ಅಂದ್ರೆ ಬಹಳ ಶ್ರದ್ಧೆ, ಭಯ, ಭಕ್ತಿ ಅದೆಲ್ಲ ಇಟ್ಕೊಂಡು
ಪ್ರಾಂಪ್ಟ್ ಆಗಿ ಸಿನಿಮಾ ಮಾಡಿದ್ದಾರೆ ನಾನು ನೋಡಿರೋ ಮಟ್ಟಿಗೆ. ಯಾವುದಕ್ಕೂ ಕುಂದು ಕೊರತೆ ಇಲ್ಲದೆ, ಯಾವುದಕ್ಕೂ ಇದು ಮಾಡಿಕೊಂಡೆ ಅಂದ್ರೆ ಹೆಂಗ್ ಬೇಕು ನನ್ನ ಕನಸು ಹೆಂಗಿದೆಯೋ ಆ ಥರ ಬರಲೇಬೇಕು ಅನ್ನೋದಕ್ಕೋಸ್ಕರ ಒತ್ತು ಕೊಟ್ಟು ಮಾಡಿರುವಂಥ ಸಿನಿಮಾ. ನನಗೆ 30ನೇ ತಾರೀಕು ಖಂಡಿತವಾಗಲೂ ಕರ್ನಾಟಕದ ಜನತೆ ಒಪ್ಕೋತಾರೆ ಈ ಸಿನಿಮಾನ. ಯಾಕಂದ್ರೆ ನಿಮ್ಗೆ ಎಲ್ಲಾ ತರದ್ದು ಇದೆ. ನಿಮಗೊಂದು ಲವ್ ಬೇಕಾ, ಫ್ರೆಂಡ್ಶಿಪ್ ಬೇಕಾ, ಈ ಕಡೆ ಆಕ್ಷನ್ ಬೇಕಾ, ಈ ಕಡೆ ಅಂದ್ರೆ ನವರಸಗಳು 9 ರಸಗಳನ್ನು ನೀವು ನೋಡ್ಬೋದು ಈ ಸಿನಿಮಾದಲ್ಲಿ. ಆ 9 ರಸಗಳು ಒಬ್ಬೊಬ್ಬರು ಒಂದೊಂದು ಕ್ಯಾರೆಕ್ಟರ್ಗಳಲ್ಲಿ ಅದು ಬರ್ತಾ ಹೋಗುತ್ತೆ. ಆ ತರದ್ದು ಎಲ್ಲಾನು ನಟನೆಗೂ ಅಷ್ಟೇ ಪ್ರಾಮುಖ್ಯತೆ, ಎಮೋಷನಲ್ಗೆ ಮತ್ತೆ ಹಾಸ್ಯಕ್ಕೆ, ಕಾಮಿಡಿನೂ ಇದೆ, ಆಮೇಲೆ ಆ ಸೆಂಟಿಮೆಂಟು ಇದೆ, ಎಲ್ಲ ಫುಲ್ ಪ್ಯಾಕೇಜ್ ಅಂತಾನೆ ಹೇಳ್ಬೋದು ಈ ಸಿನಿಮಾ. ಆಮೇಲೆ ನಿಮ್ಗೆ ವಿಷನ್ ನಿಮಗೆ ನೋಡೋ ಕಣ್ಣಿಗೆ ಆನಂದ ಕೊಡುತ್ತೆ. ಫ್ರೇಮ್ಸ್ ಇರ್ಬೋದು, ಸೀನ್ಸ್ ತೆಗ್ದಿರೋದು, ಲೊಕೇಶನ್ಸು, ಪ್ರತಿಯೊಂದು. ಆಮೇಲೆ ಆಕ್ಷನ್ ಸೀಕ್ವೆನ್ಸ್ ಅಂತೂ ಅದ್ಭುತವಾಗಿ ಕಾಣಿಸ್ತಾರೆ. ಆ ಪೋಸ್ಟರಲ್ಲಿ ನೋಡೋ ಥರ ಕಿರಣ್ ಸರ್ ಅದ್ಭುತವಾಗಿ ಕಾಣಿಸ್ತಾರೆ. ಇದು ಒಳ್ಳೇದಾಗುತ್ತೆ ಪ್ರೊಡ್ಯೂಸರ್ಗೆ, ನಿರ್ಮಾಪಕರಿಗೆ, ಎಲ್ಲರಿಗೂ ಒಳ್ಳೇದಾಗುತ್ತೆ ಅನ್ನೋ ಭರವಸೆ ಅಂತಲ್ಲ, ಹೋಪ್ಸ್ ಇದ್ದೇ ಇದೆ. ಆಲ್ರೆಡಿ ಅವರು ಬಿಟ್ಕೊಡ್ತಿಲ್ಲ ನಿಮ್ಮ ಹತ್ರ, ಯಾರ ಹತ್ರನು ಆಲ್ರೆಡಿ ಒಂದಷ್ಟು ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ಇನ್ನೇನಿದ್ರೇನು ಇನ್ನೊಂದ್ ಸಿನಿಮಾಗೆ ಏನ್ ಬೇಕೋ ಅಷ್ಟು ಅದನ್ನ ಮಾಡ್ಕೊಳಕ್ ಹೋಗ್ತಿದ್ದಾರೆ. ಬಜೆಟ್ ರೆಡಿ ಮಾಡ್ಕೊಂತಾರೆ, ಬಜೆಟ್ ರೆಡಿ ಮಾಡ್ಕೊತಾವ್ರೆ. ಇಲ್ಲ ಸರ್, ಆಬ್ವಿಯಸ್ಲಿ ಅದು ಆಗ್ಲೇಬೇಕು. ಪ್ರತಿಯೊಂದು ಸಲ ಆದಾಗ್ಲೇನೆ ಆ ಸಕ್ಸಸ್ ಮುನ್ನೋಡ್ಕೊಂಡು ಹೋಗೋದು. ಸಿನಿಮಾ ಅಂದ್ರೆ ಅದೇ ರೀತಿಯಾಗಿ ಇರೋ ಸಿಚುವೇಶನ್ ಅಲ್ಲಿ ಅಂದ್ರೆ ಲೈಕ್ ಕ್ರಿಯೇಟ್ ಆಗ್ಬಿಟ್ಟಿದೆ. ಎಷ್ಟೋ ಈಗ ನೋಡಿ ಇಂಡಸ್ಟ್ರಿಯಲ್ಲಿ ಏನೇನೋ ಮಾಡಕ್ ಹೋಗ್ತಿದ್ರೆ, ಏನೋ ಒಂದು ಹೋಮ ಮಾಡೋದಂತ ಇರ್ಬೋದು, ಇನ್ನೊಂದು ಏನೋ ಒಂದು ಆಗ್ತಾ ಇದೆ. ಅದು ಒಂದು ಏನೋ ಒಂದು ಯುನೈಟೆಡ್ ಆಗ್ಬೇಕು. ನಮ್ ಕನ್ನಡ ಸಿನಿಮಾ ಅಂದ್ರೆ ಇವಾಗ ಭೀಮ ಸಿನಿಮಾ ಹಿಟ್ ಆಗಿರೋದು ಎಲ್ಲರಿಗೂ ಖುಷಿ. ಇವತ್ತು ಈ ನಿರ್ಮಾಪಕರೇ ಭೀಮಾ ಸಿನಿಮಾ ಏನಾದ್ರು ಒಂದ್ ಚೂರು ಆ ಕಡೆ ಈ ಕಡೆ ಆಗಿದ್ದಿದ್ರೆ ಈ ನಿರ್ಮಾಪಕರೇ ಯಾರ ಮುಖದಲ್ಲೂ ನಗು ಬರ್ತಿರ್ಲಿಲ್ಲ. ಆಮೇಲೆ ಒಂದೊಂದು ಸಿನಿಮಾನೇ ವಾರಕ್ಕೆ 2 ಸಿನಿಮಾ, ತಿಂಗಳಿಗೆ 2 ಸಿನಿಮಾ, 3 ಸಿನಿಮಾ ಈ ತರ ಇಟ್ಟು ಆಗ್ತಿದ್ರೆ ನಿಮ್ ಮುಖಗಳಲ್ಲೂ ನಗು ಇರುತ್ತೆ, ನಮ್ಮ ಮುಖದಲ್ಲೂ ನಗು ಇರುತ್ತೆ, ನಾವು ಪ್ರಮೋಷನ್ ಬರ್ಬೋದು. ಆದ್ರೆ ಎಲ್ಲರೂ ಸೇರಿ ಎಲ್ಲರೂ ಅಂದ್ರೆ ಒಂದ್ ಸ್ವಲ್ಪ ಆಕ್ಟಿವ್ ಆಗಿರ್ತಾರೆ. ಎಲ್ಲ ಇಂಡಸ್ಟ್ರಿ, ಮೀಡಿಯಾ, ಪ್ರತಿಯೊಬ್ರು ಆಕ್ಟಿವ್ ಆಗಿರ್ತಾರೆ. 100% ಇಲ್ಲ ಅಂದ್ರೆ ಕ್ರಿಯೇಟ್ ಆಗಿದೆ ಸರ್ ಈಗ. ಕ್ರಿಯೇಟ್ ಆಗಿದೆ ಅದು. ಬಟ್ ಈ ಪಾಸಿಟಿವ್ ನೇ ಮಾತಾಡ್ಕೊಂಡು ಹೋಗ್ಬೇಕು, ಮತ್ತೆ ನೆಗೆಟಿವ್ ಮಾತಾಡೋದು. ಹೌದು, ಈ ನೆಗೆಟಿವ್ ಮಾತಾಡೋರೆ ಸಿನಿಮಾ ಮಾಡದೇ ಇರೋರೆ ಮಾತಾಡೋದು ಆಬ್ವಿಯಸ್ಲಿ. ಸೊ ಅದು ನೀವು ಆ ಪಾಸಿಟಿವ್ ವೈಬಲ್ ಇದ್ರೇ ಎಲ್ಲ. ಆಗ್ಲೇ ಸರ್ ಹೇಳ್ದಂಗೆ ನೀನ್ ಮೀಡಿಯಾ ಮುಂದೆ ಬಂದ್ಬಿಟ್ಟು ಸಿನಿಮಾ ಮಾಡಿದ್ದೀನಿ ಅಂತ ಹೇಳಿ ಮೀಡಿಯಾ ಮುಂದೆ ಬಂದು ನನ್ ಜನ ಬರ್ತಿಲ್ಲ ಅಂತ ಹತ್ತು ನಾನು ಕನ್ನಡ ಅಂದ್ರೆ ನಾವು ಇಂಡಸ್ಟ್ರಿಗೆ ಏನು ಕೊಟ್ವಿ ಅನ್ನೋದು ಇಂಪಾರ್ಟೆಂಟ್. ನಾವು ಚಿತ್ರರಂಗಕ್ಕೆ ಏನು ಕೊಟ್ವಿ ಅದು ನಮಗೆ ವಾಪಸ್ ಕೊಡುತ್ತೆ. ನಾವೇ ಏನು ಕೊಟ್ಟಿಲ್ಲ ಅಂದ್ರೆ ಅದು ಹೆಂಗ್ ವಾಪಸ್ ಕೊಡುತ್ತೆ. 99% ಆಫ್ ಸಿನಿಮಾ ಅಂದ್ರೆ ನಾವು 1% ಆಗಿರ್ಬೋದು ಆಚೆ ಈಚೆ. ಇದುವರೆಗೂ ಸಿನಿಮಾ ಇಂಡಸ್ಟ್ರಿ ಲೆಕ್ಕ ಹಾಕೊಂಡ್ರೆ ಯಾವ ಸಿನಿಮಾ ಚೆನ್ನಾಗಿರೋ ಸಿನಿಮಾನ ಸೋಲ್ಸಿರೋ ಇತಿಹಾಸನೇ ಇಲ್ಲ. ಅದೆಲ್ಲರಿಗೂ ಗೊತ್ತಿದೆ. ರಾಂಗ್ ರಿಲೀಸ್ ಆಗಿ ಏನೋ ಒಂದು ವಾತಾವರಣದ್ದು ಇನ್ನೊಂದು ಮತ್ತೊಂದು ಏನೋ ಟೆಲಿವಿಷನ್ ಅಲ್ಲೆಲ್ಲರೂ ಶಾಕಾಹಾರಿ ನಮ್ಮ ಥಿಯೇಟರ್ಗಳಲ್ಲಿ ಕೆಲವೊಂದು ಪೋಸ್ಟರ್ ನೋಡಿ ಕೆಲವೊಂದು ಇದ್ ಮಾಡಿ ಹೋಗ್ಲಿಲ್ಲ. ಹೌದೌದು. ಬಟ್ ಇವತ್ತು ಅಮೆಝಾನ್ ಪ್ರೈಮ್ ಅಲ್ಲಿ ಹೌದು ಅಂದ್ರೆ ಕನ್ನಡ ಸಿನಿಮಾನೇ ಅಲ್ವಾ, ಯಾವ ಲೆವೆಲ್ಗೆ. ಹೌದು, ನಮ್ಮ 3ನೇ ಕೃಷ್ಣಪ್ಪ ಸಿನಿಮಾ ಥಿಯೇಟರ್ ಬಂದು ಜನ ಇದ್ ಮಾಡಿಲ್ಲ. ಅಮೆಝಾನ್ ಪ್ರೈಮ್ ಅಲ್ಲಿ ಪ್ರತಿಯೊಬ್ರು ಎಲ್ಲಿ ಸಿಕ್ಕಿದ್ರು 3ನೇ ಕೃಷ್ಣಪ್ಪ ಸರ್ ಅಂತ ಆ ಪಾತ್ರದ ಬಗ್ಗೆ ಮಾತಾಡ್ತಾರೆ. ಬಟ್ ಅದೇ ಸರ್ ಹೇಳಿದಂಗೆ ಸಿನಿಮಾ ನಾವ್ ಏನ್ ಕೊಟ್ಟು ಅದು ವಾಪಸ್ ಕೊಡುತ್ತೆ. ಆಮೇಲೆ ಸಿನಿಮಾ ನಾವ್ ಮಾಡ್ದೆ, ನಾವ್ ಕರೆಕ್ಟ್ ಆಗಿ ಜಜ್ಮೆಂಟ್ ತಗೋಬೇಕು. ಆಮೇಲೆ ಒಬ್ಬ ಕಲಾವಿದನ ಬರ್ಬೇಕು ಅಂದ್ರೆ ನಾವೇನೋ ರಂಗಭೂಮಿ ಹಿನ್ನೆಲೆಯಿಂದ ಒಂದಷ್ಟು ಇದೇ ಮಾಡ್ಕೊಂಡೆಲ್ಲ ಬಂದಿರ್ತೀವಿ. ನಾನು ಸಿನಿಮಾ ಮಾಡ್ಬಿಡ್ಬೋದು, ನಾನು ಆಗ್ಬಿಡ್ಬೋದು, ಇವತ್ತೆಲ್ಲ ನಾಳೆ ಯಶ್ ಆಗ್ಬೋದು, ದರ್ಶನ್ ಸರ್ ಆಗ್ಬೋದು, ಸುದೀಪ್ ಸರ್ ಆಗ್ಬೇಕು ಅಂತ ಕನ್ಸ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಬಟ್ ಅವ್ರು ಆಗೋದಕ್ಕೆ ಎಷ್ಟು ಕಷ್ಟಪಟ್ಟಿದೆ. ಆಮೇಲೆ ಅಭಿನಯ ಇರ್ಬೋದು, ಚೂಸ್ ಮಾಡ್ಕೊಂಡಿರೋದು ಇರ್ಬೋದು, ಪಾತ್ರಗಳು ಅವೆಲ್ಲಾನು ಇದ್ ಮಾಡ್ಕೊಂಡ್ರಾಗ ಕಿರಣೆ ಇವಾಗ ನನಗೆ ಇನ್ನೂ 6 ಪ್ಯಾಕ್ ಮಾಡ್ಕೊಳಕ್ಕೆ ನನಗೆ ಆ ಡೆಡಿಕೇಶನ್ ಅದು ಆಗ್ಲೇ ಇಲ್ಲ. ಅದೊಂದು ತಪಸ್ಸು. ದೈಹಿಕವಾಗಿ ಒಂದು 6 ಪ್ಯಾಕ್ ಮಾಡ್ಕೊಂಡು ಆ ಪಾತ್ರಕ್ಕೆ 2 ಗೆಟಪ್ ಮಾಡ್ಕೊಂಡು ಆ ಗೆಟಪ್ಗಳೆಲ್ಲ ಮಾಡ್ಕೊಂಡು ಆ ಡೆಡಿಕೇಶನ್ ಬೇಕು ಅಂದ್ರೆ ಸರ್ವಸಾಮಾನ್ಯವಾಗಿ ನಾನು ಗೆಲ್ಲಬೇಕು ಅಂತಾನೆ ಬರೋದು. ಆ ಗೆಲ್ಲಬೇಕು ಅಂದ್ರೆ ನಾವೇನ್ ಪ್ರಯತ್ನಗಳು ಮಾಡ್ತಿದ್ದೀವಿ, ನಾವು ಎಷ್ಟು ಮಟ್ಟಿಗೆ ಪ್ರೋಸೆಸ್ ಮಾಡ್ಕೊಂಡು ಎಷ್ಟು ಮಟ್ಟಿಗೆ ರೆಡಿ ಆಗ್ತೀವಿ ಅನ್ನೋದು ಇಂಪಾರ್ಟೆಂಟ್. ಎಷ್ಟು ಪೇಜ್ಗಳು ಬರ್ದು ಅರ್ದು ಹಾಕಿರಲ್ಲ, ಈ ಸೀನ್ ಸರಿ ಇಲ್ಲ ಅಂತ ಎಷ್ಟು ಬುಕ್ಗಳು ಆಗಿರಲ್ಲ, ಎಷ್ಟು ತಲೆ ಕೆಡ್ಸ್ಕೊಂಡಿರಲ್ಲ, ಎಷ್ಟು ಫ್ಯಾಮಿಲಿ ಜೊತೆ ಜಗಳ ಆಡಿರಲ್ಲ. ಕ್ರಿಯೇಟಿವ್ ಮೈಂಡ್ ಇರೋರೆಲ್ಲ ಫ್ಯಾಮಿಲಿ ಬಿಟ್ಟೆ ಬರ್ಬೇಕಾಗುತ್ತೆ. ಫ್ಯಾಮಿಲಿ ಬಿಟ್ಟೆ ಅಲ್ಲಿ ರೇಷನ್ ಇರುತ್ತೋ, ಮಗು ಸ್ಕೂಲ್ಗೆ ಹೋದ್ಲು, ಮಗು ಬಟ್ಟೆ ಬಂತು, ಇನ್ನೊಂದು ಬಂತು, ಎಲ್ಲಾನು ಬಿಟ್ಟು ಇವಾಗ ಸಿನಿಮಾ ಅಂತಾನೆ ಅವ್ರು ಹೇಳ್ಕೊಂಡಿಲ್ಲ. ಸುಮಾರು ಜನ ಹೇಳ್ಕೊಳ್ಳಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ಅದಕ್ಕೆ ನಾನು ಪ್ರತಿ ಸಲನೂ ಹೇಳೋದು, ನಾನು ಒಬ್ಬ ಸೆಟ್ ಬಾಯ್ ಆಗಿ ಕಸ ಗುಡಿಸ್ಕೊಂಡು ಇಂಡಸ್ಟ್ರಿಗೆ ಬಂದದ್ದು, ಆಮೇಲೆ ಆರ್ಟ್ ಡಿಪಾರ್ಟ್ಮೆಂಟು ಲೈಕ್ ಆಮೇಲೆ ಕಲಾವಿದನಾಗಿ ಇದು ಮಾಡ್ದು. ಅದಕ್ಕೆ ನಮ್ಮ ಇಂಡಸ್ಟ್ರಿನಲ್ಲಿ ನಾನು ಹೇಳ್ತೀನಿ,
ಟೆಕ್ನಿಷಿಯನ್ಸ್ಗೆ ಯಾರು ರೆಸ್ಪೆಕ್ಟ್ ಕೊಟ್ಟು ಟೆಕ್ನಿಷಿಯನ್ಸನ್ನು ಯಾರು ಚೆನ್ನಾಗಿ ನೋಡ್ಕೋತಾರೋ ಅವ್ರ ಕ್ರಿಯೇಟಿವಿಟಿನೂ ಅದೇ ಲೆವೆಲ್ಗೆ ತುಂಬಾ ಚೆನ್ನಾಗಾಗುತ್ತೆ. ಕಲಾವಿದರಿಗೆ ಕೊಡೋದ್ರಲ್ಲಿ ರೆಸ್ಪೆಕ್ಟ್ 50% ಟೆಕ್ನಿಷಿಯನ್ಸ್ ಕೊಟ್ಬಿಟ್ರೆ, ಕಲಾವಿದರಿಗೆ ಕೊಡೋ ಪೇಮೆಂಟಲ್ಲಿ 50% ಟೆಕ್ನಿಷಿಯನ್ಸ್ ಕೊಟ್ಬಿಟ್ರೆ, ಇನ್ನೂ ಸುಮಾರಷ್ಟು ರಾಣಿ ಇರ್ಬೋದು, ಇವತ್ತು ಭೀಮಾ ಇರ್ಬೋದು, ಭಾಳಷ್ಟು ಸಿನಿಮಾಗಳು ಏನೇನು ಸಿನಿಮಾಗಳು ಏನೇನು ಹಿಟ್ ಆಗಿದೆಯೋ ಆ ಸಿನಿಮಾಗಳಿಗಿಂತ ಇನ್ನೂ 1:2 ಆಗುತ್ತೆ. ಯಾಕಂದರೆ ಟೆಕ್ನಿಷಿಯನ್ ಮೈಂಡ್ ಯಾವತ್ತಿದ್ರೂ, ಕ್ರಿಯೇಟಿವಿಟಿ ಮೈಂಡ್ ಯಾವತ್ತಿದ್ರೂ ಅವ್ನು ಪೀಸ್ ಆಗಿರಬೇಕು. ಹೌದು. ಇವಾಗ ನಿನಗೆ ನಿನ್ನ ಮನೇಲಿ ಏನು ಸಮಸ್ಯೆ ಇಲ್ಲ ಅಂತಂದ್ರೆ ನೀನು ತಿಂಗಳಿಗೆ ಏನ್ ಬೇಕೋ ಅದು ಕೊಟ್ಟರೆ ತಾನೆ. ಹೌದು ಹೌದು. ಅದಕ್ಕೆ ಟೆಕ್ನಿಷಿಯನ್ಸ್ ಕರೆಕ್ಟಾಗಿ ನೋಡ್ಕೋಬೇಕಲ್ವಾ. ಟೆಕ್ನಿಷಿಯನ್ಸ್ ಮೈಂಡ್ ಹಂಗಿರಬೇಕು. ಆಮೇಲೆ ಟೆಕ್ನಿಷಿಯನ್ಸ್ ಫ್ರೀಡಮ್ ಕೊಡಬೇಕು. ಆಮೇಲೆ ಅದನ್ನ ರೆಸ್ಪೆಕ್ಟ್ ಕೊಡಬೇಕು. ಅದಾದ್ಮೇಲೆ ಇವ್ರ ಜೊತೆಗೆ 4 ಜನ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಇರ್ತಾರೆ, 6-7 ತಿಂಗಳು ಕೆಲಸ ಮಾಡ್ತಾರೆ ಕೆಲವೊಬ್ರು. ಅಂದ್ರೆ ರಾಣಿ ಸಿನಿಮಾದಲ್ಲ, ನಾನು ಆಸ್ ಎ ಜನರಲಿ ಹೇಳ್ತಿರೋ, ರಾಣಿ ಸಿನಿಮಾದಲ್ಲಿ ಪ್ರೊಡ್ಯೂಸರ್ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅದಕ್ಕೆ ಇವತ್ತು ನೋಡಿದ್ರೆ ಇವಾಗ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಲ್ಲ ಇಲ್ಲೇ ಇದೆ. ಇವತ್ತು ಒಂದು ಪಬ್ಲಿಸಿಟಿ ಪಬ್ಲಿಸಿಟಿ ಅಂದವಾಗ ಕಲಾವಿದರು ಆದ್ಮೇಲೆ ನೋಡಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಗಿರೀಶ್ ಇಂದ ಹಿಡಿದು ನಮ್ಮ ಡೈರೆಕ್ಷನ್ ಅಣ್ಣ ಎಲ್ಲರೂ ಇದ್ದಾರೆ. ಆ ಪ್ರೀತಿ ಅಲ್ವಾ, ಅಂದ್ರೆ ಆ ಟೀಮ್ ನಂಗೆ ಉಳಿಸ್ಕೊಂಡಿದ್ದಾರೆ ಅಂತ ಉಳಿಸ್ಕೊಂಡು ಹಂಗ ಹೋಗ್ಬೇಕು ಅಷ್ಟೇ. ಎಷ್ಟು ಸಿನಿಮಾ ಸ್ಟಾರ್ಟ್ ಆದಾಗ ಎಲ್ಲರೂ ಇರ್ತಾರೆ, ಆ ದಂಡೆ ಇರ್ತದೆ. ಲಾಸ್ಟಿಗೆ ಹೀರೋ ಹೀರೋಯಿನ್ಗಳೇ ಒಂದೊಂದ್ಸಲಿ ಪ್ರಮೋಷನ್ ಬರ್ದಿಲ್ದಿರ ಎಷ್ಟೊಂದು ನಿದರ್ಶನಗಳು ನೋಡಿದೀನಿ. ಹೌದು ಅಲ್ವಾ ಸರ್? ಅಂದ್ರೆ ಇವತ್ತು ಬೆಳಿಗ್ಗೆನೂ ನಾನು ಸುಮ್ಮನೆ ಹಂಗಂದ ಇಲ್ಲ ಮುಂದೆ ನಾನು ಬರಲೇಬೇಕು ಅಂದ್ರೆ ನಾವು ನಮ್ದು ಅನ್ನೋದಿದೆ ಬಹಳ. ಅಂದ್ರೆ ಇವಾಗ ನೀವು ಯೂಟ್ಯೂಬ್ ಚಾನಲ್ಗಳು ಇವಾಗ ನೀವು ಒಂದು 5-6 ಚಾನಲ್ ಬರ್ತೀರಾ ಅಂತಂದ್ರೆ 5-6 ಜನ ಅಂದ್ರೆ ನೀವು 15-20 ಜನ ಬಂದಿರ್ತೀರ. ನಿಮ್ಮ 15-20 ಜನರು ಟೈಮು, ನೀವು ಎಲ್ಲಿಂದನೋ ಬಂದಿರೋದು, ನಿಮ್ಗೆ ಒಂದು ಇದು ಇಲ್ಲಿ ಬಂದಾದ್ಮೇಲೆ ನಿಮ್ಗೊಂದು ಖುಷಿ ಬೇಕು. ಒಂದಷ್ಟು ಜನರು ಒಂದಷ್ಟು ಜನ ಇಂಟರ್ವ್ಯೂಗಳು ತಗೊಂಡ್ವಿ, ಮೂವಿಗಳು ಪ್ರಮೋಷನ್ ಆಯ್ತು, ಅವ್ರಿಗೂ ಆ ಪ್ರೀತಿ ಇದ್ರೆ ಸಾಕಲ್ವ ಚಿನ್ನ, ಆ ಖುಷಿ ಬೇಕೇ ಬೇಕಲ್ವಾ. ಅದಿಲ್ಲ ಅಂದ್ರೆ ಯಾರೋ ಇಬ್ಬರಿಂದ ಆ ಥರದ್ದೆಲ್ಲ ಆಗಲ್ಲ. ಆಮೇಲೆ ಮಾಡಬೇಕು. ದುನಿಯಾ ವಿಜಯ್ ಸರ್ ಅದಕ್ಕೆ ಅಲ್ವಾ ಪ್ರಮೋಷನ್ಗೆ ಹಿಂಗೆಲ್ಲ ಇದು ಮಾಡಿದ್ದು. ಇವರು ಆಲ್ರೆಡಿ 2 ತಿಂಗಳು ಮುಂಚೆ ಅಲ್ಲ 6 ತಿಂಗಳು ಮುಂಚೆನೆ ಸ್ಟಾರ್ಟ್ ಮಾಡ್ಕೊಂಡ್ರು. ನಾನು ರೆಡಿಯಿಂದ ಅವನೇ ಯಾಕೆ ಜಿಗಿಬೇಕಿತ್ತು. ಕಿರಣ್ ರಾಜು ಹೋಗ್ಬಿಟ್ಟು ಒಂದು ಪೋಸ್ಟರ್ ರಿಲೀಸ್ಗೆ ಅಲ್ಲಿ ಗಂಟೆ ಹೋಗ್ಬಿಟ್ಟು ಒಂದು ಕ್ರಿಯೇಟಿವ್ ನಾವೇನೋ ಮಾಡ್ಬೇಕು ಅಂತ ಎಷ್ಟು ವೈರಲ್ ಆಯ್ತು. ಆಮೇಲೆ ಪ್ರತಿಯೊಂದು ಯೋಚನೆ ಮಾಡೋದು ಪ್ರತಿಯೊಂದು ಹಂಗೆ ಇದೆ. ಪಬ್ಲಿಸಿಟಿ ಅಂದ್ರೆ ರಾಣಿ ಅನ್ನೋ ಸಿನಿಮಾ ಪ್ರತಿಯೊಬ್ಬರಿಗೂ ಹೋಗ್ಬೇಕಲ್ವಾ, ಆ ಕ್ವಾಲಿಟಿ ಆ ವರ್ಕ್ ಹೋಗ್ಬೇಕು. ಅದಾದ್ಮೇಲೆ ಜನ, ಇಲ್ಲಾಂದ್ರೆ ನಾವು ಜನಗಳನ್ನ ನಾವೆಲ್ಲೋ ಕುತ್ಕೊಂಡು JP ನಗರದಲ್ಲಿ ಒಬ್ರು, ಇಂದಿರಾ ನಗರದಲ್ಲಿ ಒಬ್ರು ಮನೆಗಳಲ್ಲಿ ಕುತ್ಕೊಂಡು AC ಹಾಕೊಂಡು ನಮ್ಮ ಸಿನಿಮಾ ರಿಲೀಸ್ ಆಗಿದೆ ಅದಾದ್ಮೇಲೆ ಯಾರು ಬಂದಿಲ್ಲ ಅಂತಂದ್ರೆ ಯಾರು ಬರಲ್ಲ. ಪಬ್ಲಿಸಿಟಿ ಮಾಡ್ಬೇಕು. ನಮ್ ಕಂಟೆಂಟ್ ಏನಿದೆ, ನಮ್ದು ಏನ್ ಜಾನರ್ ಇದೆ, ನಮ್ದು ಏನ್ ವರ್ಕ್ ಇದೆ, ಅದನ್ನ ನಾವು ಪ್ರಮೋಷನ್ ಮುಖಾಂತರನೇ ತಲುಪಿಸ್ಬೇಕಲ್ವ ಸರ್. ಫೈನಲಿ ರಿಲೀಸ್ ಆಗ್ತಿದೆ August 30. ಫೈನಲಿ ಅಲ್ಲ, ಒಂದೇ ಸಲ ಫೈನಲಿ ನಿಮಗೆ ಫೈನಲಿ ಇಷ್ಟು ದಿನ ಟೀಸರ್ ಆಯ್ತು, ಟ್ರೈಲರ್ ಆಯ್ತು, ಈಗ ಪ್ರತಿಯೊಂದು ಸಾಂಗ್ ಟ್ರೈಲರ್ ಅನೌನ್ಸ್ ಆಗುತ್ತೆ. ಸೊ ಪ್ರತಿಯೊಂದು ಹಂತವಾಗಿ ಅದೊಂದು ಫೈನಲ್ ಸ್ಟೇಜ್ ಅಂತ ಇರುತ್ತೆ, ಅಥವಾ ಎಕ್ಸಾಮ್, ಅದು ಫೈನಲ್ ಎಕ್ಸಾಮ್ ಬರೀತೀವಿ, ಅಲ್ಲಿಂದ ಸಿಗೋದು ರಿಸಲ್ಟ್ ಬೆಳಗ್ಗೆ. ಸೊ ಬೆಳಗ್ಗೆಗೆ ರಿಸಲ್ಟ್ ಬರುತ್ತೆ. ಸಿನಿಮಾ ರಿಸಲ್ಟ್ ಸಿಕ್ತು, ರಿಸಲ್ಟ್ ಸಿಕ್ಕುತ್ತೆ, ಆಲ್ರೆಡಿ ಸಿಕ್ಕಿದೆ. ಎಕ್ಸ್ಪ್ರೆಷನ್ ಎಲ್ಲ ಸಿಕ್ತು, ಸಿಕ್ಕಿದೆ, ಸಿಗುತ್ತೆ ಕೂಡ. ಯಾಕಂದ್ರೆ ಆತರ ಒಂದು ಕ್ರಿಯೇಟ್ ಆಗಿದೆ. ಮತ್ತೆ ಈ ಒಂದು ರಾಣಿ ಅಷ್ಟೇ ಚೆನ್ನಾಗಿ ಎಲ್ಲರಿಗೂ ಕೂಡ ತಲುಪುತ್ತೆ ಅಂತ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ನೀವು ಫೈನಲ್ ಆಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಸೊ ನಮಗೆ ಪೋಸ್ಟರ್ ಟೀಸರ್ ಸಾಂಗ್ಗಳಿಗೆ ಹೆಂಗೆ ರೆಸ್ಪಾನ್ಸ್ ಬಂದಿದೆ ಅದೇ ಥರ ಸಿನಿಮಾಕ್ಕೆ ಬರುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಯಾಕಂದರೆ ಕೆಲಸನ ಅಷ್ಟು ಪ್ರಾಮಾಣಿಕವಾಗಿ ಮಾಡ್ಕೊಂಡು ಬಂದಿದ್ವಿ. ಸೊ ಎಲ್ಲರೂ ಸಿನಿಮಾನ ಥಿಯೇಟರ್ಗೆ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ. ನನಗೆ ಇವತ್ತು ಬೆಳಗ್ಗೆದ ಇನ್ಸಿಡೆಂಟ್ ಅಂದರೆ ಕೆಳಗೆ ಬಂದೆ, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಬಂದರು, ರಿಸೀವ್ ಮಾಡ್ಕೊಳಕ್ಕೆ ಬಂದರು, ಹೋಟ್ಲಿಗೆ ಹೋದೆ, ತಿಂಡಿ ತಿಂತಿರ್ಬೇಕಾದ್ರೆ ಮಾತಾಡ್ತಿದ್ವಿ ಹೆಂಗೆ ಏನು ಅಂತ. ಬಾಬಾ ಜನ ಆ ಖುಷಿ ಇತ್ತಲ್ಲ, ಆ ಕಾನ್ಫಿಡೆಂಟ್ ಇತ್ತಲ್ಲ, ಆ ಕಾನ್ಫಿಡೆಂಟೇ ನನಗೆ ಗೊತ್ತಾಯ್ತು. ಅಂದರೆ ಒಬ್ಬ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅಲ್ಲಿ ಕೆಳಗೆ ಬಂದು ನಾವು ರಿಚ್ ಆಗಿ ನಾವು ಆ ಬಜೆಟ್ ಹಾಕಿ ಮಾಡಿರೋದಕ್ಕೆ ಆಲ್ರೆಡಿ ಒಂದಷ್ಟು ಬಿಸ್ನೆಸ್ ಆಗಿದೆ ಹಿಂದಿ ಕಡೆಯಿಂದ. ಆಮೇಲೆ ಈ ಥರ ನಾವು ಚಾನಲ್ಗಳನ್ನ ಇಷ್ಟಿಷ್ಟು ಪಬ್ಲಿಸಿಟಿಗೆ ಹಿಂಗೆ ಬಜೆಟ್ ಇಟ್ಟಿದ್ದೀವಣ, ಹಿಂಗೆ ಹೋಗ್ತಿದ್ದೀವಣ, ಇಷ್ಟು ಥಿಯೇಟ್ರಲ್ಲಿ ರಿಲೀಸ್ ಮಾಡ್ತೀವಣ ಅನ್ನೋದು ಆ ಕಾನ್ಫಿಡೆಂಟ್ ಇತ್ತಲ್ವ, ಅದು ನನಗೆ ತುಂಬಾ ಖುಷಿ ಕೊಡ್ತು. ಇಲ್ಲಿ ಮೇಲೆ ಅದು ಬರೋದಕ್ಕೆ ಮುಂಚೆನೇ ಖುಷಿ ಕೊಡ್ತು. ಹಾಗಾಗಿ ಪ್ರತಿಯೊಬ್ಬರು ಪ್ರೇಕ್ಷಕರು ನೀವೇನು ನಮಗೆ ಟಿಕೆಟ್ ಕೊಟ್ಟು ಸಿನಿಮಾಗೆ ಬರ್ತಿರೋ, ನಿಮ್ಮಿಂದ ನಾವು ಒಂದಷ್ಟು ಕುಟುಂಬಗಳು, ಒಂದಷ್ಟು ಲಕ್ಷಾಂತರ ಜನಗಳು ಒಂದು ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ಬದುಕ್ತಾ ಇದ್ವಿ. ಹೌದು. ಹಾಗಾಗಿ ನೀವು ಬನ್ನಿ, ಯಾರೋ ಕೇಳಿದ್ದು ಮಾಡಿದ್ದು ಇನ್ನೊಂದು OTTಗೆ ಅಂತ ರಿಲೀಸ್ ಆಗುತ್ತೆ ಮತ್ತೊಂದು, ಅದೆಲ್ಲನೂ ಬಿಟ್ಟು ಥಿಯೇಟ್ರಿಗೆ ಬನ್ನಿ. ಆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಇದು ಬರೀ ನಾವು ಕನ್ನಡ ಇಂಡಸ್ಟ್ರಿನಲ್ಲಿ ಸ್ಯಾಂಡಲ್ವುಡ್ ಅವರು ಮಾತ್ರನೂ ಅಲ್ಲ, ಇಡೀ ಇಂಡಿಯಾದಲ್ಲಿ ಯಾರೇ ಇರ್ಬೋದು, ತಮಿಳ್ ಇಂಡಸ್ಟ್ರಿ ಇರ್ಬೋದು, ತೆಲುಗು ಇರ್ಬೋದು, ಹಿಂದಿ ಇರ್ಬೋದು, ಮಲಯಾಳಂ ಇಂಡಸ್ಟ್ರಿ ಇರ್ಬೋದು, ಅವ್ರೆಲ್ಲರಿಗೂ ನೀವೇ ಆನ್ಸರ್ ಕೊಡುವಂಥ. ಕರ್ನಾಟಕದ ಪ್ರೇಕ್ಷಕರು ಹೋಗಿ ಸಿನಿಮಾ ನೋಡ್ತಾರಲ್ಲ, ಅವರೇ ಆನ್ಸರ್ ಕೊಡ್ತಕ್ಕಂಥದ್ದು ಎಲ್ರಿಗೂ. ಯಾಕಂದ್ರೆ ಕನ್ನಡ ಸಿನಿಮಾ ಇವತ್ತು 2 ಸಿನಿಮಾನೇ ಇಡೀ ವರ್ಲ್ಡೇ ಮಾತಾಡ್ಕೊಳ್ಳಂಗೆ ಆಯ್ತು, ಕಾಂತಾರ ಮತ್ತು KGF. ಇವಾಗ ನೆಕ್ಸ್ಟ್ ಇವಾಗ ಮಾರ್ಟಿನು
ವರ್ಲ್ಡ್ ಪ್ರೆಸ್ ಮೀಟ್ ಮಾಡಿದ್ರು. ಅದಾದ್ಮೇಲೆ ಇವಾಗ ಸುಮಾರಷ್ಟು ಸಿನಿಮಾಗಳು ಮ್ಯಾಕ್ಸ್ ಬರ್ತಿದೆ, ಇವಾಗ ಮತ್ತೆ ಗಣೇಶ್ ಸರ್ದು ಒಂದು ಸಿನಿಮಾ ಬರ್ತಿದೆ, ಬರ್ತಿದೆ. ಆಮೇಲೆ ಎಲ್ಲಾ ಸಿನಿಮಾಗಳು, ಇವಾಗ ಭೀಮಾ ಸಿನಿಮಾ ಯಾರ್ಯಾರು ನೋಡಿಲ್ಲ ಆ ಸಿನಿಮಾಗಳು ನೋಡಿ. ಆಮೇಲೆ ಗೌರಿ ಸಿನಿಮಾ ಬರ್ತಿದೆ ನಾಳೆ. ಪ್ರತಿಯೊಂದು ಸಿನಿಮಾನು ಪ್ರತಿಯೊಂದು ಬೇರೆ ಬೇರೆ ಜಾನರ್ ಇರುವಂತ ಸಿನಿಮಾ. ನಮ್ದು ಒಂದು ಸಿನಿಮಾ ನೋಡಿ ಇನ್ನೊಂದು ಸಿನಿಮಾ ಆ ಥರದ ಇಲ್ಲ. ಓವರ್ ಆಲ್ ಕನ್ನಡ ಇಂಡಸ್ಟ್ರಿನಲ್ಲಿ ಎಲ್ಲರೂ ಒಂದು ಮನೇಲಿ ಒಬ್ರು ಹೋಗಿ ಒಂದು ಸಿನಿಮಾ ನೋಡಿದ್ರೇನು ಆ ಮನುಷ್ಯ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಇನ್ನೊಂದು 10 ಜನಕ್ಕೆ ಹೇಳ್ತಾರೆ, ಇಲ್ಲ ಫ್ಯಾಮಿಲಿನೆಲ್ಲ ಕರ್ಕೊಂಡು ಹೋಗ್ತಾರೆ, ಇಲ್ಲ ಫ್ರೆಂಡ್ಸನ್ನ ಕರ್ಕೊಂಡು ಹೋಗ್ತಾರೆ. ಫಸ್ಟ್ ಎಕ್ಸ್ಪೀರಿಯನ್ಸ್ ಥಿಯೇಟರ್ ಮಾಡೋ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದು ಮಜಾನೇ ಬೇರೆ ಇದ್ರು. ಯಾಕಂದ್ರೆ ಸಿದ್ಧಲಿಂಗೇಶ್ವರದಲ್ಲಿ ನಾನು ಇವಾಗ ರೀಸೆಂಟ್ ಆಗಿ ಭೀಮಾ ಸಿನಿಮಾ ನೋಡಿದ್ದು, ಕ್ಯಾಪ್ ಹಾಕೊಂಡು ಕುತ್ಕೊಂಡು ಹೋಗಿ ನೋಡ್ಬೇಕಾದ್ರೆ ಭೀಮಾ ಸಿನಿಮಾ ಆ ಎಕ್ಸ್ಪೀರಿಯನ್ಸ್ ಬೇರೆ ಇತ್ತು. ಇವಾಗ ಮಾಲ್ಗೆ ಹೋಗಿ ಕೆಲವೊಂದು ಸಿನಿಮಾಗಳು ನೋಡೋದು ಬೇರೆ, ಲೋಕಲ್ ಥಿಯೇಟರ್ ನೋಡ್ತಿರ್ಬೇಕಾದ್ರೆ ಆ ಮಜಾನೇ ಬೇರೆ ಇದೆ, ಆ ಮಜಾನೇ ಬೇರೆ ಇರುತ್ತೆ. ಅವ್ರ ಜೊತೆ ಎಲ್ಲ ಹೋಗಿ ಕೂತ್ಕೊಂಡು ನೋಡ್ಬೇಕು ಜನರ ಜೊತೆ, ಆ ತರದ ಎಕ್ಸ್ಪೆರಿಮೆಂಟ್. ಆಮೇಲೆ ಕೆಲವೊಂದು ಸೌಂಡ್ ಎಲ್ಲ ಬೇರೆನೆ ಎಕ್ಸ್ಪೆರಿಮೆಂಟ್ ಮಾಡಿದಾರಲ್ವಾ, ಥಿಯೇಟರ್ ಅಲ್ಲಿ ಮಾತ್ರ ಸಿಗಕ್ ಸಾಧ್ಯ. ಆಬ್ವಿಯಸ್ಲಿ ಸರ್, ಈ ಸಿನಿಮಾ ಕೂಡ ಅದೊಂದು ಕ್ರಿಯೇಟ್ ಆಗುತ್ತೆ. 30ನೇ ತಾರೀಕು ಬನ್ನಿ, ಬಂದು ಸಿನಿಮಾ ಥಿಯೇಟರ್ ಅಲ್ಲೇ ಸಿನಿಮಾ ನೋಡಿ. ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸ, ನಿಮ್ಮೆಲ್ಲರೂ ಆಶೀರ್ವಾದ. ಸರ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಸಂದರ್ಶನ ಚೆನ್ನಾಗಿ ಮೂಡಿ ಬಂದು ಕೂಡ, ಜೊತೆಗೆ ಈ ಸಿನಿಮಾ ಕೂಡ ಅಷ್ಟೇ ಚೆನ್ನಾಗಿ ಮೂಡಿ ಬಂದಿದೆ. ಆ ಥಿಯೇಟರ್ ಬ್ಲಾಕ್ ಬಸ್ಟರ್ ಆಗಲಿ ಅಂತ ಕೂಡ ನಾವು ಕೂಡ ಹಾರೈಸ್ತೀವಿ. ಆ್ಯಂಡ್ ಎಲ್ಲರೂ ಕೂಡ ಕೂತ್ಕೊಂಡು ಸಿನಿಮಾ ಮಾಡೋಣ ಅಂತ ಇಡೀ ರಾಜ್ಯನೇ ಖುಷಿ ಪಡುವ ಈ ಒಂದು ಸಂದರ್ಭದಲ್ಲಿ ಇವತ್ತರ ಒಂದು ಸಿನಿಮಾ ಬರ್ತಾ ಇರೋದು ಕೂಡ, ಅಂದ್ರೆ ಈಗ ಸ್ಟಾರ್ಟ್ ಆಗಿದೆ, ಮತ್ತೆ ಆ ವೈಬ್ ಸ್ಟಾರ್ಟ್ ಆಗಿದೆ. ಆ ವೈಬಲ್ಲೇ ನಾವು ಕೂಡ ನಮ್ಮ ನಾಯಕ ನಟರಿಗೆ ಇನ್ಸ್ಟಾಗ್ರಾಮ್ ಅಲ್ಲಿ 1.5 ಮಿಲಿಯನ್ ಇದೆ, ಆಲ್ಮೋಸ್ಟ್ 20 ಲಕ್ಷ ಜನ ಅಲ್ಲ, ಒಂದು 10-15 ಲಕ್ಷ ಜನ ಅನ್ಕೊಳ್ಳಿ, 10 ಲಕ್ಷ ಜನ ಬಂದು ಈ ಸಿನಿಮಾ ನೋಡ್ಬಿಟ್ರು ಸಾಕು. ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಫೋಟೋ ಹಾಕ್ಬಿಟ್ಟು ಅಲ್ಲೊಂದು ಕಮೆಂಟ್ ನೋಡ್ಕೊಂಡು ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಮ ನಾಯಕ ನಟರು ಕನ್ನಡತಿ ಸೀರಿಯಲ್ ನೋಡ್ಕೊಂಡು ನಾವೆಲ್ಲ ಫ್ಯಾನ್ ಆದ್ವಿ, ಇಲ್ಲ ಅವ್ರದ್ದು ಏನೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದಕ್ಕೆ ಅಂತ ಹೇಳ್ಕೊಂಡು ಮೊಬೈಲಲ್ಲೇ ಅನ್ನೋದಕ್ಕಿಂತ ಒಬ್ಬ ನಾಯಕ ನಟನಾಗಿ ನೀವು ಪ್ರೀತಿ ಮಾಡೋದಕ್ಕೆ ಆ ಇನ್ಸ್ಟಾಗ್ರಾಮ್ ಅಲ್ಲಿ ಇರೋ ಫಾಲೋವರ್ಸ್ ಬಂದು ಸಿನಿಮಾ ನೋಡಿದ್ರೂ ಸಾಕು. ನಿರ್ಮಾಪಕರು ಇನ್ನೊಂದು ಸಿನಿಮಾನು ಮಾಡ್ತಾರೆ, ನಾವೆಲ್ಲರೂ ಸಹ ಕಲಾವಿದರು, ನಿರ್ದೇಶಕರು ಎಲ್ಲರೂ ಸೂಪರ್ ಆಗ್ತಾರೆ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್ ಸರ್. ಥ್ಯಾಂಕ್ ಯು.